ಇಂದಿನ ಧ್ಯಾನದ ವಚನವನ್ನು ನಾವು ಒಟ್ಟಾಗಿ ಓದಿ ನಾವು ಕರ್ತನ ನಾಮವನ್ನು ನಾವು ಘನಪಡಿಸಲಿಕ್ಕಾಗಿ ನಾವು ಹೋಗುವಂತರಾಗಿರೋಣ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 49ನೇ ಅಧ್ಯಾಯದ 14ನೇ ವಚನದಿಂದ ನಾವು ವಚನಗಳನ್ನು ನಾವು ಗಮನಿಸಿ ನಾವು ಒಟ್ಟಾಗಿ ನಾವು ಓದಲಿಕ್ಕಾಗಿ ನಾವು ಹೋಗೋಣ. ಚೀಯೋನ್ ನಗರಿಯಾದರೋ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ನನ್ನ ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೆ. ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ, ನಿನ್ನನ್ನು ಕೆಡವಿ ಹಾಳು ಮಾಡಿದವರು ನಿನ್ನೊಳಗೆಯಿಂದ ಹೊರಟು ಹೋಗುತ್ತಾರೆ. ಕಣ್ಣೆತ್ತಿ ಸುತ್ತಲೂ ನೋಡು, ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಜೀವದಾಣೆ, ನೀನು ಇವರನ್ನು ಕಟ್ಟಿಕೊಳ್ಳುವಿ. ಕೈಗಳೆತ್ತಿ ವಚನಗಳಿಗಾಗಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಳ್ಳುವಂತರಾಗಿರೋಣ. ಈ ದಿನ ನಾವು ನಮ್ಮ ಧ್ಯಾನಕ್ಕಾಗಿ ನಮ್ಮ ಚಿಂತೆಗಾಗಿ ನಾವು ಆರಿಸಿಕೊಳ್ಳಲ್ಪಟ್ಟಂಥ ವಚನದಿಂದ ನಿಂತು ನಿಮ್ಮ ಬಳಿಯಲ್ಲಿ ಅಲ್ಪ ನಿಮಿಷ ಪ್ರಬೋಧಿಸಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಲ್ಪಟ್ಟಂಥ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ವಚನವಾಗಿರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 49ನೇ ಅಧ್ಯಾಯದ 14ನೇ ವಚನದಿಂದ ಹೀಗೋ ಒಂದು ಪ್ರಶ್ನೆಗೆ ದೇವರು ತಾನು ಉತ್ತರ ಹೇಳುತ್ತಾ ಇರುವಂಥ ಒಂದು ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ದೇವರ ವಾಕ್ಯದಲ್ಲಿ ದೇವರು ಯಾರ ಬಳಿಯಲ್ಲಿ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ 14ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಚೀಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನೆ ಅಂದುಕೊಂಡಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ದೇವರು ಹೇಳುವಂಥ ಉತ್ತರ 15ನೇ ವಚನದಲ್ಲಿ ಗಮನಿಸ್ತೇವೆ. ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ ಕರ್ತನು ತಾನು ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. ಮುಂದಿನ ವಚನದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. 16ನೇ ವಚನದಲ್ಲಿ ಮತ್ತೊಂದು ವಾಗ್ದಾನವನ್ನು ದೇವರು ತಿಳಿಸ್ತಾ ಇದ್ದಾನೆ. ಹೀಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ, ನಿನ್ನನ್ನು ಕೆಡವಿ ಹಾಳು ಮಾಡಿದವರು ನಿನ್ನೊಳಗಡೆಯಿಂದ ಹೊರಟು ಹೋಗುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ದೇವರು ನನ್ನ ಹೃದಯದಲ್ಲಿ ಮಾತನಾಡಿದಂಥ ಒಂದು ಚಿಕ್ಕ ಆಲೋಚನೆ, ಸಭೆಗೆ ತಿಳಿಸಲಿಕ್ಕೆ ಉಳ್ಳಂಥ ಒಂದು ಚಿಕ್ಕ ಆಲೋಚನೆ, ನಿನ್ನ ಒಳಗಡೆ ಇದ್ದು ನಿನ್ನನ್ನು ಹಾಳು ಮಾಡಿದವರು ಅವರು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನ ಒಳಗಡೆ ಇದ್ದುಕೊಂಡು, ನಿನ್ನ ಜೊತೆಯಲ್ಲಿ ಇದ್ದುಕೊಂಡು, ನಿನ್ನ ಸುತ್ತಲೂ ಇದ್ದುಕೊಂಡು ನಿನ್ನನ್ನು ಹಾಳು ಮಾಡಿದಂಥ ಕೆಲವೊಂದು ವಿಷಯಗಳು ಈ ಕಾಲಘಟ್ಟದಲ್ಲಿ ನಿನ್ನನ್ನು ಬಿಟ್ಟು ಓಡಿ ಹೋಗತಕ್ಕಂತೆ ದೇವರು ದೊಡ್ಡ ಕಾರ್ಯಗಳನ್ನು ದೇವರು ಆತನು ನಿನ್ನ ಜೀವನದಲ್ಲಿ ಮಾಡಲಿಕ್ಕಾಗಿ ಹೋಗ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನಿನ್ನನ್ನು ಹಾಳು ಮಾಡುತ್ತಿದ್ದಂಥ ಕಾರ್ಯಗಳು ನಿನ್ನನ್ನು ಬೆಳೆಯೋದಕ್ಕೆ ಬಿಡದಂತೆ, ನಿನ್ನನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡದಂತೆ, ನಿನ್ನ ಸಮಾಧಾನವನ್ನು ಕೆಡಿಸುತ್ತಾ ಇದ್ದಂತೆ, ನಿನ್ನ ಜೀವಿತದಲ್ಲಿ ಎಲ್ಲ ಕಡೆಗಳಲ್ಲೂ ತಡೆಗಳನ್ನು ಉಂಟು ಮಾಡಿ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ ಎಂದು ಗೊತ್ತಿಲ್ಲದೆ ಭಾರ ಪಡುತ್ತಾ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಎಂದು ತಿಳಿಯದಂತೆ ವೇದನೆ ಪಡುತ್ತಿರುವಂಥ ಕೆಲವರನ್ನ ನೋಡಿಕೊಂಡು ಈ ಬೆಳಗಿನ ಜಾವದಲ್ಲಿ ದೇವರ ಆತ್ಮನಾಥನು ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆಯಿಂದ ನಿನ್ನನ್ನು ಹಾಳು ಮಾಡುತ್ತಾ ಇರುವಂಥ ಕೆಲವೊಂದನ್ನು ಈ ಕಾಲಘಟ್ಟದಲ್ಲಿ ದೇವರು ನಿನ್ನಿಂದ ದೂರ ಓಡಿ ಹೋಗತಕ್ಕಂತೆ ದೇವರು ಮಾಡುತ್ತಾನೆ. ಅದು ನಂಬುವ ದೇವರ ಮಕ್ಕಳಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ದೇವರ ಮಕ್ಕಳು ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರ್ರಿ. ಕರ್ತನು ಈ ದಿವಸದಲ್ಲಿ ನಿಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ.
ಈಗ ಚಿಯೋನ್ ನಗರಿಯ ಕುರಿತಾಗಿ ದೇವರು ತಾನು ವಾಗ್ದಾನವನ್ನ ದೇವರ ಆತನು ಮಾಡುತ್ತಾ ಇದ್ದಾನೆ. ಚಿಯೋನ್ ನಗರಿ ಈ ಕಾಲಘಟ್ಟದಲ್ಲಿ ಅದು ಏನಾಗಿದೆ, ಹಾಳಾಗಿ ಹೋಗಿದೆ, ನಾಶವಾಗಿ ಹೋಗಿದೆ. ಈ ಎಲ್ಲ ಒಂದು ಚಿಂತೆ, ಈ ಎಲ್ಲ ವಿಧವಾದಂಥ ಪರಿಸ್ಥಿತಿಗಳು, ಎಲ್ಲ ವಿಧವಾದಂಥ ಹೋರಾಟಗಳು ಯಾಕೆ ನನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳದೆ ಈಗ ಆ ಚಿಯೋನಿನ ಕುಮಾರ್ತೆಯು ಯೆಹೋವನ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಳೆ. ನನ್ನ ದೇವರು ನನ್ನನ್ನು ಮರ್ತು ಬಿಟ್ನ, ನನ್ನ ದೇವರು ನನ್ನನ್ನು ತೊರೆದು ಬಿಟ್ನ, ಕರ್ತನನ್ನು ಸೇವಿಸದೆ ತಾನೆ, ಕರ್ತನನ್ನು ಆರಾಧಿಸದೆ ತಾನೆ, ಕರ್ತನನ್ನು ಹುಡುಕಿಕೊಂಡು ಬಂದೆ ತಾನೆ, ಕರ್ತನಿಗಾಗಿ ನಾನು ನಿಂತೆ ತಾನೆ. ಆದರೆ ಈಗ ನನ್ನ ಪರಿಸ್ಥಿತಿ ನೋಡಿದ್ರೆ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ. ದೇವರು ನನ್ನನ್ನು ಮರ್ತಿದ್ದಾನ, ದೇವರು ನನ್ನನ್ನು ತೊರೆದಿದ್ದಾನ, ನನ್ನ ಕುಟುಂಬನ ದೇವರು ಕೈ ಬಿಟ್ಬಿಟ್ಟಿದ್ದಾನ, ದೇವರು ನನ್ನನ್ನು ನೆನಪು ಮಾಡಿಕೊಳ್ತಾ ಇಲ್ವಾ ಎನ್ನುವಂತ ಒಂದು ಪ್ರಶ್ನೆ ಚಿಯೋನಿನ ಕುಮಾರ್ತೆಯು ದೇವರ ಬಳಿಯಲ್ಲಿ ಕೇಳಿದಾಗ ಈಗ ಕರ್ತನು ಸದುತ್ತರವನ್ನು ದಯಪಾಲಿಸಿ ತಾನು ಹೇಳ್ತಾ ಇದ್ದಾನೆ. ಒಂದು ಹೆಂಗಸು ತನ್ನ ಎತ್ತಂತ ಕೂಸನ್ನು ಒಂದು ಪಕ್ಷ ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ. ಇವತ್ತಿಲ್ಲಿ ಕೂಡಿ ಬಂದಿರುವಂತ ಕೆಲವರು ಕರ್ತನು ನನ್ನನ್ನು ಮರೆತಿದ್ದಾನೆ, ಕರ್ತನು ನನ್ನನ್ನು ತೊರೆದಿದ್ದಾನೆ, ನನ್ನ ದೇವರು ನನ್ನನ್ನಾಗಲಿ ನನ್ನ ಕುಟುಂಬನಾಗಲಿ ನೆನಪಿಸಿಕೊಳ್ತಾ ಇಲ್ಲ. ದೇವರು ನನ್ನ ಕುಟುಂಬನ ನೆನಪಿಸಿಕೊಂಡಿದ್ರೆ ಏನಕ್ಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇತ್ತು? ದೇವರು ನನ್ನ ಜೀವನದಲ್ಲಿ ಆತನು ನನ್ನನ್ನು ನೆನೆಸಿಕೊಂಡಿದ್ರೆ ನನ್ನ ಕುಟುಂಬದಲ್ಲಿ ಯಾಕೆ ಈ ರೀತಿ ಸಂಭವಿಸುತ್ತಾ ಇತ್ತು ಎಂದು ನಾನಾ ವಿಧವಾದಂಥ ಪ್ರಶ್ನೆಗಳೊಟ್ಟಿಗೆ ಇವತ್ತು ಆಲಯದಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸುತ್ತಿರುವಂತ ಕೆಲ ಚಿಯೋನಿನ ಕುಮಾರ್ತೆಯರನ್ನು ನೋಡಿ ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ನಾನು ನಿನ್ನನ್ನು ಮರೆಯಲಿಲ್ಲ, ನಾನು ನಿನ್ನನ್ನು ತೊರೆಯಲಿಲ್ಲ. ಈಗ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಯಾವಾಗಲೂ ನಿನ್ನ ಕಣ್ಣೆದುರಿಗೆ, ನನ್ನ ಕಣ್ಣೆದುರಿಗೆ ನಿನ್ನ ಪೌಳಿ ಗೋಡೆಗಳು ಯಾವಾಗಲೂ ಇದೆ. ಕರ್ತನು ತಾನು ಹೇಳ್ತಾನೆ, ನಷ್ಟವಾಗಿರೋದನ್ನೆಲ್ಲ ಮತ್ತೆ ನಾನು ನಿನ್ನ ಜೀವನದಲ್ಲಿ ತಿರುಗಿ ಬರಮಾಡುತ್ತೇನೆ. ಯಾವುದೆಲ್ಲ ನಿನ್ನನ್ನು ಕೈ ಜಾರಿ ಹೋಯಿತು, ಯಾವುದೆಲ್ಲ ನಿನ್ನನ್ನು ಕೈ ಬಿಟ್ಟು ಹೋಯಿತು, ಯಾವುದೆಲ್ಲ ಇನ್ನು ಮುಂದೆ ನನಗೆ ಸಿಗೋದಿಲ್ಲ ಅಂತ ಹೇಳಿದಂಥ ಕುಟುಂಬ, ಸಂತತಿಗಳು, ನಿನ್ನ ವಿಷಯಗಳು ಒಂದು ಕಾಲದಲ್ಲಿ ಕೈ ಜಾರಿ ಹೋಗೋದಿಕ್ಕೆ ನಾನು ಒಂದು ಕಾಲದಲ್ಲೂ ಅನುಮತಿ ಕೊಡೋದಿಲ್ಲ. ಇವತ್ತು ನಿನ್ನ ಕೈಗೆ ಎಟ್ಕೋದಿಲ್ಲ, ನಿನ್ನ ಕೈಗೆ ಸಿಗೋದಿಲ್ಲ, ನಿನ್ನ ಕೈಗೆ ಲಭ್ಯವಾಗೋದಿಲ್ಲ ಎಂದು ಶತ್ರು ನಾನಾ ವಿಧಿಗಳನ್ನು ಬರೆದಿರಬಹುದು. ಆದರೆ ಕರ್ತನು ಹೇಳ್ತಾನೆ, ಕಣ್ಣೆತ್ತಿ ನೋಡು, ನಿನ್ನ ತಲೆ ತಕ್ಕಬೇಡ, ನಿನ್ನ ಕಣ್ಣೀರು ಸುರಿಸ್ಕೊಂಡು ಮುಗಿದೋಯ್ತು ಅಂತ ಹೇಳಿ ವಿಧಿ ಬರಿಬೇಡ. ಕರ್ತನು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ಕಣ್ಣೆತ್ತಿ ನೋಡು, ನಷ್ಟವಾಗಿರೋದನ್ನು ಎಲ್ಲವನ್ನ ನಾನು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರ ಮಾಡುವ ದೇವರಾಗಿದ್ದೇನೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲೇ. ದೇವರು ನಷ್ಟವಾಗಿರೋದನ್ನ ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರ ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ದೇವರು ಏನು ಮಾಡ್ತಾನೆ ಅಂತಂದ್ರೆ, ನಿನ್ನ ಒಳಗಡೆ ಇದ್ದುಕೊಂಡು ನಿನ್ನನ್ನು ಹಾಳು ಮಾಡ್ತಿರುವಂತೆ ಏನೇನೋ ಕಾರ್ಯಗಳು ಇದೆ. ದೇವರಾತನು ಹೇಳ್ತಾನೆ, ಅದನ್ನ ಈ ದಿನ ನಿನ್ನಿಂದ ನನ್ನ ಹೊರಗಡೆ ಓಡಿಸಿ ಬಿಡಲಿಕ್ಕಾಗಿ ಹೋಗ್ತಾನೆ. ಅದು ನಿನ್ನ ಕುಟುಂಬದಿಂದ ಆಗಿರಬಹುದು, ಅದು ನಿನ್ನ ಸಂತತಿಗಳಿಂದ ಆಗಿರಬಹುದು, ಅದು ನಿನ್ನ ತಲೆಮಾರುಗಳಿಂದ ಆಗಿರಬಹುದು, ಅದು ನಿನ್ನ ಆರೋಗ್ಯದ ವಿಷಯದಲ್ಲಾಗಿರಬಹುದು, ಅದು ನಿನ್ನ ಕೆಲಸದ ವಿಷಯದಲ್ಲಾಗಿರಬಹುದು, ಅದು ನಿನ್ನ ಬಿಸ್ನೆಸ್ ಅಲ್ಲಾಗಿರಬಹುದು, ಅದು ನಿನ್ನ ಸ್ವಭಾವದಲ್ಲಾಗಿರಬಹುದು, ಅದು ನಿನ್ನ ಚಿಂತೆಯಲ್ಲಾಗಿರಬಹುದು, ಅದು ನಿನ್ನ ಒಡನಾಟದಲ್ಲಾಗಿರಬಹುದು. ನಿನ್ನ ಒಳಗಡೆ ಇದ್ದುಕೊಂಡೆ ನಿನ್ನ ಕುಟುಂಬವನ್ನ, ನಿನ್ನ ಸಮಾಧಾನವನ್ನ, ನಿನ್ನ ಸಂತತಿಗಳನ್ನ, ನಿನ್ನ ಏಳಿಗೆಯನ್ನ, ನಿನ್ನ ಉದ್ಧಾರವನ್ನ ಇಷ್ಟು ಹೇಳಿದ್ರು ಸ್ತೋತ್ರ. ಹೇಳದೆ ಇರೋರು ಯಾರಾದ್ರೂ ಇದ್ರೆ ನಾನು ಮತ್ತೊಂದು ಆವರ್ತಿ ಹೇಳ್ತಾನೆ, ನಿನ್ನ ಒಳಗಡೆ ಇದ್ದುಕೊಂಡು ನಿನ್ನ ಜೀವಿತವನ್ನ ಹಾಳು ಮಾಡ್ತಿರೋ ಕಾರ್ಯವನ್ನ ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ ಇರೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಅರ್ಥವಾಗುತ್ತಾ ಇರೋರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನನ್ನ ಕರ್ತನ ಅದನ್ನು ಬುಡ ಸಮೇತವಾಗಿ ಈ ಬೆಳಗಿನ ಜಾವದ ಆರಾಧನೆಯಲ್ಲಿ ದೇವರು ಅದನ್ನು ತೆಗೆದುಹಾಕ್ಲಿಕ್ಕಾಗಿ ಹೋಗುತ್ತಾನೆ. ಅದು ಎಷ್ಟೇ ವರ್ಷಗಳಿಂದ ಇರುವುದಾದ್ರೂ, ಅದು ಎಷ್ಟೇ ತಲೆಮಾರುಗಳಿಂದ ಇರುವುದಾದ್ರೂ, ನಿನ್ನ ಕುಟುಂಬದ ಒಳಗಡೆ ಇದ್ದುಕೊಂಡು ನಿನ್ನನ್ನ ಕಣ್ಣೀರು ಸುರಿಸತಕ್ಕಂತೆ ಮಾಡುತ್ತಿರುವಂತ ಅದು ಎಂತ ಪರಿಸ್ಥಿತಿಗಳಾಗಲಿ ಯೇಸುವಿನ ನಾಮದಲ್ಲಿ ಕರ್ತನಿ ಬೆಳಗಿನ ಜಾವದಲ್ಲಿ ಕೂಗಿ ಹೇಳುತ್ತಾ ಇದ್ದಾನೆ, ಅದು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತೆ. ಈ ಬೆಳಗಿನ ಜಾವದಲ್ಲಿ ಸಹೋದರಿಯರ ಸಿದ್ಧರಾಗ್ರಿ, ನಿಮಗಾಗಿ ಒಂದು ವಿಶೇಷವಾದ ಆಲೋಚನೆ ದೇವರಿಟ್ಟಿದ್ದಾನೆ. ಅಳುತ್ತಿರುವಂತ ಕೆಲವೊಂದು ತಾಯಿಯಂದರು ಇದರ ಮಧ್ಯದಲ್ಲಿ ಇದ್ದೀರಾ.
ಅಳುವಂತ ಕೆಲವೊಂದು ಯವನಸ್ಥರು ಇದರ ಮಧ್ಯದಲ್ಲಿ ಇದ್ದೀರಾ. ನಾನು ಹಾಳಾಗಿ ಹೋಗ್ತಾ ಇದ್ದೀನಿ, ನನ್ನ ಕುರಿತಾಗಿ ಯಾರಿಗೂ ಗಮನ ಇಲ್ಲ ಎಂದು ಚಿಂತೆ ಮಾಡುತ್ತಿರುವವರು ಈ ಕೆಲವರು ಇದರ ಮಧ್ಯದಲ್ಲಿ ಇದ್ದೀರಾ. ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಕರ್ತನು ನಿನ್ನನ್ನು ಮರೆಯಲಿಲ್ಲ. ನಿನಗಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾದ ದೇವರಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲಿ. ಪ್ರಸಂಗಿ 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನು ನಾನು ನೋಡಿದ್ದೇನೆ. ಆಹಾ, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ, ಸಂತೈಸುವವರು ಯಾರೂ ಇಲ್ಲ. ಹಿಂಸಕರಿಗೆ ಬಹುಬಲ, ಸಂತೈಸುವವರು ಒಬ್ಬರು ಇರಲಿಲ್ಲ. ಇದನ್ನು ನೋಡಿ ಇನ್ನು ಜೀವದಿಂದ ಇರುವುದಕ್ಕಿಂತ ಸತ್ತರೇ ಮೇಲೆಂದು ನಾನು ಹೊಗಳುತ್ತಾ ಇದ್ದೇನೆ ಎಂದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮನ್ ತಾನು ಹೇಳ್ತಾ ಇದ್ದಾನೆ, ಹೀಗೋ ಲೋಕದಲ್ಲಿ ನಾನು ಹಿಂಸೆಯನ್ನು ನಾನು ಕಂಡೆನು, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಮುಂದಿನ ಪದ ಹೇಳುತ್ತದೆ, ಸಂತೈಸುವವರು ಒಬ್ಬರು ಇಲ್ಲ, ಹಿಂಸಕರಿಗೆ ಬಹುಬಲ ಎಂಬುದಾಗಿ. ಯಾರು ಹಿಂಸೆ ಪಡಿಸ್ತಾರೋ, ಯಾರು ನೋವು ಪಡಿಸ್ತಾರೋ, ಯಾರು ಅವಮಾನ ಪಡಿಸ್ತಾರೋ, ಯಾರು ಕುಗ್ಗಿಸ್ತಾರೋ, ಯಾರು ತುಂಬ ಬಲಹೀನ ಪಡಿಸ್ತಾರೋ ಅವರಿಗೆ ಬಹುಬಲ ಇದೆ. ಆದರೆ ಹಿಂಸೆಗೆ ಒಳಗಾದವರು, ಅವರ ಕಣ್ಣೀರನ್ನು ಯಾರು ಕೇಳೋರಿಲ್ಲ. ಹಿಂಸೆಗೆ ಒಳಗಾದವರ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಇಲ್ಲ. ಹಿಂಸೆಗೆ ಒಳಗಾಗಲ್ಪಟ್ಟವರ ದುಃಖವನ್ನು ತಿಳಿದುಕೊಂಡವರು ಒಬ್ಬರು ಇಲ್ಲ. ಬೈಬಲ್ ಹೇಳುತ್ತದೆ, ಸಂತೈಸುವವರು ಒಬ್ಬರು ಇಲ್ಲ. ಬೈಬಲಲ್ಲಿ ಮುಂದಿನ ಪದದಲ್ಲಿ ಆತನು ಹೇಳ್ತಾನೆ, ಸಂತೈಸುವವರು ಒಬ್ಬರು ಇಲ್ಲ. ಇದನ್ನು ನೋಡಿ ಅವನು ಹೇಳ್ತಾನೆ, ಇದಕ್ಕೆ ಬದುಕಿರೋದಕ್ಕಿಂತ ಸತ್ರೆ ಸಾಕು ಅಂತ ಹೇಳುವಂತ ಜನ ಬಹುಮಂದಿ ಇದ್ದಾರೆ ಎಂಬುದಾಗಿ ಬಲುಲಿಯ ಪ್ರಸಂಗಿ ತಾನು ಹೇಳ್ತಾನೆ. ಏನಕ್ಕಾಗಿ ನಾ ಬದುಕಬೇಕು, ಏನಕ್ಕಾಗಿ ನಮ್ಮ ಮುಂದೆ ನಾನು ಜೀವಿಸಬೇಕು, ಯಾರಿಗೋಸ್ಕರ ಜೀವಿಸಬೇಕು, ಇನ್ನ ಏನಕ್ಕಾಗಿ ಬದುಕಬೇಕು, ಇನ್ನ ಬದುಕಿರುವುದಕ್ಕಿಂತ ಸತ್ರೆ ಸಾಕು, ಸತ್ರೆ ಲೇಸು ಎಂಬುದಾಗಿ ಚಿಂತೆ ಮಾಡೋರು ಇದ್ದಾರೆ. ಕಾರಣವೇನೆಂದ್ರೆ ಸಂತೈಸುವವರು ಒಬ್ಬರು ಇಲ್ಲ, ಬಲಪಡಿಸುವವರು ಒಬ್ಬರು ಇಲ್ಲ, ಆಧರಿಸುವವರು ಒಬ್ಬರು ಇಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವಾಕ್ಯದ ಪ್ರಕಾರವಾಗಿ ಇದೇ ಪ್ರಶ್ನೆಯಲ್ಲಿ ಇವತ್ತು ಇಲ್ಲಿ ಯಾರಾದರೂ ಕೂತಿದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ. ಒಂದು ಪಕ್ಷ ನಿನ್ನನ್ನು ಸಂತೈಸೋದಕ್ಕೆ ಗಂಡನಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ತಂದೆ ತಾಯಿಗಳಾಗಲಿ, ಹತ್ತಿರದ ಸ್ನೇಹಿತನಾಗಲಿ ಒಬ್ಬರು ನಿನಗಿಲ್ಲದೆ ಇದ್ದರು, ನಾನು ಒಂದು ಕಾರ್ಯ ಹೇಳ್ತೇನೆ, ಒಬ್ಬ ದೇವರು ಈ ಬೆಳಗಿನ ಜಾವದಲ್ಲಿ ನಿನ್ನ ಕಣ್ಣೀರನ್ನು ಕಂಡವನಾಗಿ ಈ ಬೆಳಗಿನ ಜಾವದಲ್ಲಿ ಆಲಯದಲ್ಲಿ ಬಂದಿದ್ದಾನೆ. ಆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಸಂತೈಸುತ್ತೇನೆ. ಆ ದೇವರ ಆತನು ಹೇಳ್ತಾನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆ ದೇವರು ನಿನ್ನ ಬಳಿಯಲ್ಲಿ ಹೇಳ್ತಾನೆ, ಯಾರೆಲ್ಲ ನಿನ್ನನ್ನು ಕೈ ಬಿಟ್ಟರು, ನಾನು ಒಂದು ಕಾಲದಲ್ಲೂ ನಿನ್ನನ್ನು ಕೈ ಬಿಡೋದಿಲ್ಲ. ನಾನು ನಿನ್ನನ್ನು ಸಂತೈಸುವೆನು, ನಾನು ನಿನ್ನನ್ನು ಬಲಪಡಿಸುವೆನು, ನಾನು ನಿನ್ನನ್ನು ಧೈರ್ಯಪಡಿಸುವೆನು, ನಾನು ನಿನ್ನನ್ನು ಸ್ಥಿರಪಡಿಸುವೆನು, ನಾನು ಮತ್ತೆ ನಿನ್ನನ್ನು ಎದ್ದು ನಿಲ್ಲತಕ್ಕಂತೆ ಮಾಡುವೆನು, ನಾನು ನಿನ್ನನ್ನು ಮತ್ತೆ ಹಾರತಕ್ಕಂತೆ ಮಾಡುವೆನು, ನಾನು ನಿನ್ನನ್ನು ಮತ್ತೆ ಧೈರ್ಯಪಡಿಸುವೆನು, ಮತ್ತೆ ನಿನ್ನ ಜೀವನದಲ್ಲಿ ನಷ್ಟವಾಗಿರೋದು ಎಲ್ಲವನ್ನ ನಾನು ನಿನ್ನ ಜೀವನದಲ್ಲಿ ಹಿಂತಿರುಗಿ ದಯಪಾಲಿಸುವುದಕ್ಕೆ ನನ್ನ ದೇವರು ಆತನು ಕೂಗಿ ಹೇಳ್ತಾ ಇದ್ದಾನೆ, ನಾನು ಶಕ್ತನಾದಂತ ದೇವರು. ಇವತ್ತು ಕೆಲವರು ಹೇಳ್ತಾ ಇದ್ದೀರಾ, ಯಾರಿಗಾಗಿ ಬದುಕಬೇಕು ಪಾಸ್ಟರ್, ಯಾರಿಗಾಗಿ ಜೀವಿಸಬೇಕು ಪಾಸ್ಟರ್, ಯಾರಿಗಾಗಿ ನಾನು ಮುಂದೆ ಇರಬೇಕು ಪಾಸ್ಟರ್. ನಾನು ಹೇಳ್ತೇನೆ, ಅಮ್ಮ, ಮರಣ ಎನ್ನೋದು ಕೊನೆಯಲ್ಲ. ನಿನ್ನನ್ನು ದೇವರು ಪಾಪದ ಗುಂಡಿಯಿಂದ ಬಿಡಿಸಿ ನಿನ್ನನ್ನು ತನ್ನ ರಕ್ತದಿಂದ ತೊಳೆದು ಕ್ರಿಸ್ತನೆಂಬ ಬಂಡಿಯ ಮೇಲೆ ಕರ್ತನು ನಿನ್ನನ್ನು ನಿಲ್ಲಿಸಿರೋದು ನಿನ್ನ ಮರಣದ ಕುರಿತಾಗಿ ಚಿಂತೆ ಮಾಡೋದಕ್ಕಲ್ಲ. ಇವತ್ತು ನಿನಗೊಂದು ನಿರೀಕ್ಷೆ ಇದೆ, ನಿನ್ನ ರಕ್ಷಕನು ಇವತ್ತು ಜೀವಿಸುತ್ತಾ ಇದ್ದಾನೆ. ನಂಬಿದವರು ನಿನ್ನ ಕುರಿತಾಗಿ ಕೇಡನ್ನು ಬಯಸಿದಾಗ, ನಂಬಿದವರು ನಿನ್ನ ವಿರುದ್ಧವಾಗಿ ನಿಂತಾಗ, ನಂಬಿದವರು ನಿನ್ನ ವಿರುದ್ಧವಾಗಿ ಮಾತಾಡಿದಾಗ, ನಂಬಿದವರು ನಿನ್ನ ಹಾಳಾಗುತ್ತಿರುವ ಪರಿಸ್ಥಿತಿಗಳನ್ನು ನೋಡುವುದಕ್ಕೆ ಅವರು ಎದುರುಗೊಳ್ಳಬೇಕಾದ್ರೆ ಒಬ್ಬ ದೇವರು ಇದ್ದಾನೆ. ಆ ದೇವರು ನಿನ್ನ ಕುರಿತಾಗಿ ಬಯಸೋದು, ನೀನು ಬಿದ್ದು ಹೋಗಬಾರದು, ನೀನು ನಾಶವಾಗಿ ಹೋಗಬಾರದು, ನೀನು ಹಾಳಾಗಿ ಹೋಗಬಾರದು, ನೀನು ಹಲವು ಜಿಗಿದು ನೀನು ಏಳುವವಳಾಗಿರಬೇಕು, ಮತ್ತೆ ನೀನು ಬಲಗೊಂಡವಳಾಗಿರಬೇಕು, ಮತ್ತೆ ನೀನು ಕರ್ತನಿಗಾಗಿ ಧೈರ್ಯವಾಗಿ ನಿಲ್ಲಬೇಕು ಎಂದು ಕರ್ತನು ನಿನ್ನ ಕುರಿತಾಗಿ ಆತನು ಬಯಸುವವನಾಗಿದ್ದಾನೆ. ಇವತ್ತು ಯಾರಿಗಾಗಿ ಬದುಕಬೇಕೆಂದು ಪ್ರಶ್ನೆ ಮಾಡುವಂತ ನಿನ್ನನ್ನು ನೋಡಿಕೊಂಡು ದೇವರು ಹೇಳುತ್ತಾ ಇದ್ದಾನೆ, ದೇವರು ನಿನ್ನನ್ನ ಅನೇಕರ ಮುಂದೆ ಒಂದು ಸಾಕ್ಷಿಯಾಗಿ ನಿಲ್ಲಿಸತಕ್ಕಂತೆ ಈ ಕಾಲಘಟ್ಟದಲ್ಲಿ ದೇವರು ನಿನ್ನನ್ನು ಹಾಳು ಮಾಡುತ್ತಿರುವ ಸಂಗತಿಗಳನ್ನು
ನಿನ್ನಿಂದ ಓಡಿ ಹೋಗತಕ್ಕಂತೆ ದೇವರು ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೆನ್ ಹೇಳಲಿ. ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ 21ನೇ ಅಧ್ಯಾಯದ 14ನೇ ವಚನದಲ್ಲಿ ಹಾಗರಳನ್ನು ನೋಡಿಕೊಂಡು ಅಬ್ರಹಾಮನು ಹೇಳ್ತಾ ಇದ್ದಾನೆ, ಒಂದು ತೊತ್ತಿ ನೀರನ್ನು ಒಂದು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಕೊಟ್ಟು ಇಸ್ಮಾಯಿಲ್ನನ್ನ ಹಾಗರನ ಕೈಯಲ್ಲಿ ಒಪ್ಪಿಸಿ ಅಬ್ರಹಾಮನು ಹೇಳ್ದ, ಇವತ್ತಿಗೆ ಮುಗೀತು, ಎಲ್ಲ ಮುಗೀತು, ನಿನ್ನ ದಾರಿ ನೀನು ನೋಡ್ಕೋ. ಹಾಗರಳು ಐಗುಪ್ತದಿಂದ ಬಂದಂಥ ದಾಸಿ, ಅಬ್ರಹಾಮನು ಯಜಮಾನನ ನೆರಳಿನಲ್ಲಿ ಬದುಕಬೇಕೆಂಬ ಹಂಗಿನಲ್ಲಿ ಆಕೆ ತನ್ನ ಜೀವಿತವನ್ನು ಮುಡುಪಾಗಿಟ್ಟಳು. ಆದರೆ ಒಂದು ಕಾಲಘಟ್ಟಕ್ಕೆ ಬಂದಾಗ ಯಜಮಾನನಿಗೆ ಹೊರೆಯಾಗಿದ್ದೇನೆ ಎಂಬುದು ತಿಳಿದಾಗ ಆ ಯಜಮಾನ ಏನು ಮಾಡಿದ, ಒಂದು ತೊತ್ತಿಯಲ್ಲಿ ನೀರನ್ನು ಕೊಟ್ಟು ಒಂದು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಕೊಟ್ಟು ಇಸ್ಮಾಯಿಲನ್ನು ಹಾಗರಳಿಗೆ ಒಪ್ಪಿಸಿ, ನೀನು ಹೋಗಬೇಕಾದ ಮಾರ್ಗದಲ್ಲಿ ನಿನಗೆ ಇಷ್ಟ ಬಂದಂಗೆ ಹೋಗು ಅಂತ ಹೇಳಿ ಕಳಿಸಿಕೊಡ್ತಾ ಇದ್ದಾರೆ. ಬೈಬಲಲ್ಲಿ ಗಮನಿಸ್ತೇವೆ, ಬೇರ್ಷೆಬಾ ಮರುಭೂಮಿಯಲ್ಲಿ ಹಾಗರಳು ನಡೆದುಕೊಂಡು ಹೋಗ್ತಾ ಇದ್ದಾಳೆ. ಬೇರ್ಷೆಬಾ ಮರುಭೂಮಿಯಲ್ಲಿ ಹಾಗರಳು ನಡೆದುಕೊಂಡು ಹೋಗಬೇಕಾದ್ರೆ ಬೈಬಲಲ್ಲಿ ಯಜಮಾನನು ಕೊಟ್ಟಂಥ ರೊಟ್ಟಿ ಖಾಲಿ ಆಯಿತು, ನೀರು ಖಾಲಿ ಆಯಿತು. ಸಮಸ್ತವನ್ನು ಕಳಕೊಂಡವಳಾಗಿ ಆಕೆ ಯಾತ್ರೆ ಮುಂದುವರಿಸುತ್ತಾ ಒಂದು ನಿರೀಕ್ಷೆ, ಯಾವುದಾದ್ರೂ ಒಂದು ಪಟ್ಟಣ ಬರುತ್ತೆ, ಒಂದು ವಿಶ್ರಾಂತಿ ತೆಗೆದುಕೊಳ್ಳೋಣ, ಯಾವುದಾದ್ರೂ ಒಂದು ಮರ ಬರುತ್ತೆ, ನೆರಳನ್ನು ತೆಗೆದುಕೊಳ್ಳೋಣ, ಎಲ್ಲಾದರೂ ಒಂದು ಆಶ್ವಾಸನೆ ಸಿಗುತ್ತೆ, ಆಶ್ವಾಸನೆ ತೆಗೆದುಕೊಳ್ಳೋಣ ಎಂಬುದಾಗಿ ಆಕೆ ಯಾತ್ರೆ ಮಾಡಿ ನಿರೀಕ್ಷೆಯ ಯಾತ್ರೆಯನ್ನು ಮಾಡಿದಳು. ಆದರೆ ಆಕೆ ನಿರೀಕ್ಷೆ ಒಂದು ಕಾಲದಲ್ಲಿ ಸಾರ್ಥಕವಾಗಲಿಲ್ಲ. ಆಕೆ ನಿರೀಕ್ಷೆ ಎನ್ನುವಂಥದ್ದು ದುಃಖದಲ್ಲಿ ಸಿಕ್ಕಾಕಿಕೊಳ್ತು. ಬೈಬಲಲ್ಲಿ ಗಮನಿಸ್ತೇವೆ, ಮಗ ಆತನು ಸಾಯುವಂಥ ಪರಿಸ್ಥಿತಿಗೆ ಬಂದ, ರೊಟ್ಟಿ ಖಾಲಿ ಆಯಿತು, ನೀರಿಲ್ಲ. ಬೈಬಲ್ ಹೇಳ್ತದೆ, ಮಗನ ಸಾವನ್ನು ಕಾಣಕ್ಕಾಗದೆ ಒಂದು ಪೊದೆಯ ಕೆಳಗಡೆ ಮಗನನ್ನು ಮಲಗಿಸಿ ಕಲ್ಲೆಸೆಯುವ ದೂರಕ್ಕೆ ಹೋಗಿ ಅಳ್ತಾ ಇದ್ದಾಳೆ. ನನ್ನ ಮಗನ ಸಾವನ್ನು ನಾನು ಕಾಣಕ್ಕಾಗ್ತಾ ಇಲ್ಲ, ಮುಗೀತು, ನನ್ನ ಕುಟುಂಬ ಮುಗೀತು, ಹಾಳಾಗಿ ಹೋದ್ವಿ. ಈ ಬೇರ್ಷೆಬಾ ಮರುಭೂಮಿಯನ್ನು ದಾಟೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ, ನನಗೆ ಬಲ ಇಲ್ಲ, ಇಲ್ಲಿಗೆ ಮುಗೀತು, ನನ್ನ ಜೀವನ ಅವಸಾನಗೊಂಡಿತು, ನನಗೆ ದಾಟಕ್ಕೆ ಬಲ ಇಲ್ಲ, ಮುಗೀತು ಎಂದು ಆಕೆ ಬೊಬ್ಬೆ ಹಿಡುತ್ತಾ ಅಳುತ್ತಾ ಇದ್ದಾಳೆ. ಒಂದು ಆಶ್ರಯ ಇಲ್ಲ, ಎರಡು ಮಗನ ಸಾವನ್ನು ಕಾಣಕ್ಕಾಗ್ತಾ ಇಲ್ಲ. ಅಳುತ್ತಾ ಇರುವಂಥ ತಾಯಿ ಗಟ್ಟಿಯಾಗಿ ಅಳಬೇಕಾದ್ರೆ ಬೈಬಲಲ್ಲಿ ಗಮನಿಸುವೆ, ಪರಲೋಕದಿಂದ ಒಬ್ಬ ದೇವದೂತನು ಇಳಿದು ಬಂದು ಹಾಗರಳ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಹಾಗರಳೆ ನಿನಗೇನಾಯಿತು? ಹಾಗರಳ ನೋಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾನೆ, ಹಾಗರಳೆ ನಿನಗೇನಾಯಿತು? ಮಗುವನ್ನ ನೀನು ಬಿಡಬೇಡ, ಅವನ ಹಿಡ್ಕೋ, ಅವನ ಮುಖಾಂತರ ನಾನು ದೊಡ್ಡ ಜನಾಂಗವಾಗಿ ನಾನು ಮಾಡ್ತೇನೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಅಮ್ಮ ನಿನಗೇನಾಯಿತು? ಏನು ಆಗಲಿಲ್ಲ, ನೀನು ಕೈ ಬಿಡಬೇಕಂತ ಹೇಳಿದ ಕುಟುಂಬನ ಕೈ ಹಿಡಿ, ನೀನು ಕೈ ಹಿಡಿಯಬೇಕಾದ ಗಂಡನನ್ನ ಕೈ ಹಿಡಿ, ನೀನು ಕೈ ಹಿಡಿಯಬೇಕಾದ ಮಕ್ಕಳನ್ನ ನೀನು ಕೈ ಹಿಡಿ, ನೀನು ಕೈ ಹಿಡಿಯಬೇಕಾದ ಕೈ ಜಾರಿ ಹೋಯ್ತು, ಇನ್ನು ನನ್ನ ಜೀವನದಲ್ಲಿ ಎಂದಿಗೂ ಕೈಗೆಟ್ಕಲ್ಲ ಎಂದು ಅನೇಕ ಕಾರ್ಯಗಳನ್ನು ಕೈ ಚೆಲ್ಲಿದವಳಾಗಿ ನೀನು ಕುಳಿತುಕೊಂಡಿದ್ದೀಯ. ಇವತ್ತು ಕರ್ತನು ನಿನ್ನನ್ನು ನೋಡಿ ಆತನ ವಾಗ್ದಾನ ಮಾಡ್ತಾನೆ, ಏ ಹಾಗರಳೆ, ಇವತ್ತು ಮುಗಿಯುತ್ತೆ ಈ ಕಷ್ಟ, ನಾಳೆ ಮುಗಿಯುತ್ತೆ ಈ ಹೋರಾಟ, ಇವತ್ತು ಮುಗಿಯುತ್ತೆ ಈ ಕಣ್ಣೀರು, ನಾಳೆ ಮುಗಿಯುತ್ತೆ ಈ ಕಣ್ಣೀರು ಎಂದು ಒಂದೊಂದು ದಿನ ಕಣ್ಣೀರಲ್ಲಿ ಸಾಕ್ತಾ 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 ವರ್ಷಗಳು ಉಳಿದ್ರು ಪರಿಸ್ಥಿತಿ ಬದಲಾಗ್ಲಿಲ್ಲ ಪಾಸ್ಟರ್, ವರ್ಷಗಳು ಉಳಿದ್ರು ನನ್ನ ಜೀವಿತ ಅದೇ ರೀತಿ ಇದೆ ಪಾಸ್ಟರ್, ಇನ್ನ ನನ್ನ ಜೀವನದಲ್ಲಿ ಏನು ಒಳ್ಳೆಯದು ನಡೀಲಿಲ್ಲ ಎಂದು ಪ್ರಶ್ನೆ ಮಾಡುತ್ತಾ ಇವತ್ತು ನಾಶನವನ್ನು ಕಾಣಕ್ಕಾಗದೆ, ದುಃಖಗಳನ್ನು ಕಾಣಕ್ಕಾಗದೆ, ಇವತ್ತು ಹೋರಾಟಗಳನ್ನು ಸಹಿಸಿಕೊಳ್ಳಕ್ಕಾಗದೆ ಒಂಟಿಯಾಗಿ ಕುಳಿತಿರುವಂತ ನಿನ್ನನ್ನು ನೋಡಿ, ನಿನ್ನ ಕಣ್ಣೀರನ್ನು ನೋಡಿ ಈ ಬೆಳಗಿನ ಜಾವದಲ್ಲಿ ಕರ್ತನು ನಿನ್ನ ಬಳಿಯಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ, ಏ ಹಾಗರಳೆ ಏನಾಯಿತು? ನಿನ್ನ ಜೀವಿತದಲ್ಲಿ ಇನ್ನ ನನಗೆ ಕೈಗೆ ಎಟ್ಕೋದಿಲ್ಲ ಅಂತ ಮಗನನ್ನು ಬಿಟ್ಟು ನೀನು ದೂರ ನಿಂತಿದೆಯಲ್ಲ, ಕರ್ತನು ತನ್ನ ವಾಗ್ದಾನ ಮಾಡ್ತಾ ಇದ್ದಾನೆ, ಆ ಮಗನ ಕೈ ಬಿಡಬೇಡ, ನೀನು ಕೈ ಹಿಡಿ, ಅವನ ಮುಖಾಂತರನೇ ನಾನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸುತ್ತೇನೆ. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ಇವತ್ತು ಬೇರ್ಷೆಬಾ ಮರುಭೂಮಿಯಲ್ಲಿ ಅಲದಾಡುತ್ತಿರುವ ತಾಯಿ ನೀನಾಗಿರ್ಬೋದು, ಒಂದು ಪಕ್ಷ ಗಂಡನ ಸಹಾಯ ಇಲ್ಲದೆ, ಮಕ್ಕಳ ಸಹಾಯ ಇಲ್ಲದೆ, ಮುಂದೆ ಎಲ್ಲಿಗೂ ಹೋಗಕ್ಕಾಗದಂತೆ ಇವತ್ತು ನಿನ್ನ ಜೀವನದಲ್ಲಿ ಕಣ್ಣೀರನ್ನು ಸುರಿಸುತ್ತ, ಪಾಸ್ಟರ್ ನನ್ನ ಮಗ ನನ್ನ ಕೈಯಲ್ಲಿಲ್ಲ, ನನ್ನ ಗಂಡ ನನ್ನ ಕೈಯಲ್ಲಿಲ್ಲ, ನನಗೆ
ಆಶ್ರಯ ಇಡೋದಕ್ಕೆ ಯಾರು ಇಲ್ಲ ಎಂದು ನೀನು ಕೂಗಿ ಹೇಳ್ತಾ ಇದ್ರೆ, ಇವತ್ತು ಪರಲೋಕದ ದೇವರು ನಿನ್ನನ್ನು ನೋಡಿ ಆತನು ಕೂಗಿ ಹೇಳ್ತಾ ಇದ್ದಾನೆ, ಏ ಹಾಗರಳೆ ನಿನಗೇನಾಯಿತು? ನಿನ್ನನ್ನು ಕರೆದಂತ ಒಬ್ಬ ದೇವರು ಇದ್ದಾನೆ, ಇದುವರೆಗೂ ನಿನ್ನನ್ನು ನಡೆಸಿದ ಒಬ್ಬ ದೇವರು ಇದ್ದಾನೆ, ಇದುವರೆಗೂ ನಿನ್ನನ್ನು ಬಲಪಡಿಸಿದ ಒಬ್ಬ ದೇವರು ಇದ್ದಾನೆ, ಇದುವರೆಗೂ ನಿನಗೆ ಸಹಾಯ ಮಾಡಿದ ಒಬ್ಬ ದೇವರು ಇದ್ದಾನೆ. ಆ ದೇವರು ಈ ಪರಿಸ್ಥಿತಿಯಲ್ಲೂ ನೀನು ಕೈ ಜಾರಿ ಹೋಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಈ ಬೆಳಗಿನ ಜಾವದಲ್ಲಿ ಕೆಲವೊಂದು ಸಹೋದರಿಯರನ್ನು ನೋಡಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನ ಮತ್ತೆ ಗಟ್ಟಿಯಾಗಿ ಹಿಡ್ಕೋ, ನಿನ್ನ ಮಕ್ಕಳನ್ನ ಮತ್ತೆ ಗಟ್ಟಿಯಾಗಿ ಹಿಡ್ಕೋ. ಅವರು ಕೈ ಜಾರಿ ಹೋಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ನಿನ್ನ ಸಂತತಿಗಳ ಮೂಲಕವೇ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ಉನ್ನತಕ್ಕೆ ತರೋದಕ್ಕೆ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಕರ್ತನ ಹೇಳ್ತಾನೆ, ಕೈ ಬಿಡಬೇಡ. ಹಾಗರಳನ್ನು ನೋಡಿಕೊಂಡ ದೇವರು ಹೇಳೋದನ್ನ, ಕೈ ಬಿಡಬೇಡ, ಕೈ ಬಿಡಬೇಡ, ನಿನ್ನ ಪ್ರಾರ್ಥನೆ ನಿಲ್ಲಿಸಬೇಡ, ನೀನು ನಂಬಿಕೆಯನ್ನು ಕಳ್ಕೋಬೇಡ, ನೀನು ಧೈರ್ಯ ಗುಂದಬೇಡ, ನೀನು ಮಗನನ್ನು ನೀನು ಕೈ ಬಿಡಬೇಡ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಹಾಗರಳಿಗೆ ವಾಗ್ದಾನ ಮಾಡಿದ್ದು ಮಾತ್ರ ಅಲ್ಲ, ಬೈಬಲಲ್ಲಿ ನಾವು ನೋಡ್ತೇವೆ ದೇವರು ಹಾಗರಳ ಮುಂದೆ ಒಂದು ಬುಗ್ಗಿಯನ್ನು ತೆರೆದನು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ ಕುರಿತಾಗಿ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಆಕೆ ಒಂದು ವಿಧವೆ. ಬೈಬಲಲ್ಲಿ ಹೇಳ್ತದೆ, ಆಕೆಗೆ ಲಭಿಸಬೇಕಾದಂಥ ನ್ಯಾಯವನ್ನು ಸಿಗದಂತೆ ಅವನ ವಿರೋಧಿ ಬಹಳ ಹಿಂಸೆ ಪಡಿಸ್ತಾ ಇದ್ದಾನೆ. ಈಕೆ ಒಬ್ಬ ನ್ಯಾಯಾಧೀಶನನ್ನು ಗುರ್ತಿಡಿದಳು. ಆಕೆ ಹೇಳಲು, ಈತನ ಹತ್ರ ಹೋದರೆ ನನಗೆ ದೊರಕಬೇಕಾದಂಥ ನ್ಯಾಯ ದೊರಕುತ್ತೆ. ಬೈಬಲಲ್ಲಿ ಗಮನಿಸ್ತೇವೆ, ಆಕೆ ಹೋಗಿ ಪ್ರತಿದಿನ ಆಕೆಗೆ ಲಭಿಸಬೇಕಾದಂಥ ನ್ಯಾಯದ ಕುರಿತಾಗಿ ಆಕೆ ಮಾತನಾಡ್ತಾ ಇದ್ದಳು. ಆಕೆ ಹೇಳಲು, ನನಗೆ ಬೇಕಾದ ನ್ಯಾಯ ಕೊಡಿಸು, ನನ್ನ ವಿರೋಧಿಗಳು ನನ್ನ ನ್ಯಾಯವನ್ನು ತೆಗೆದುಕೊಂಡಿದ್ದಾರೆ, ನನಗೆ ಬೇಕಾದಂಥ ನ್ಯಾಯವನ್ನು ಕೊಡಿಸು. ಆಕೆ ಅವನನ್ನು ಬಿಡ್ತಾನೆ ಇಲ್ಲ, ಪೀಡಿಸ್ತಾ ಇದ್ದಾಳೆ. ಆದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ಆ ನ್ಯಾಯಾಧಿಪತಿ ಚಿಂತೆ ಮಾಡಿದ, ಈಕೆ ನನ್ನನ್ನು ಎಷ್ಟು ಕಾಡ್ತಾ ಇದ್ದಾಳೆ, ಈಕೆಗೆ ಏನು ಬೇಕು ನಾನು ಮಾಡಬೇಕು, ನಾನು ದೇವರಿಗೆ ಭಯಪಡದವನು, ಮನುಷ್ಯರನ್ನ ಲಕ್ಷಿಸದವನು, ಆದರೆ ಈಕೆ ಕೊಡ್ತಾ ಇರುವಂಥ ಹಿಂಸೆಯ ನಿಮಿತ್ತವಾಗಿ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈಕೆಗೆ ಯಾವ ನ್ಯಾಯ ಬೇಕೋ ಅದನ್ನು ವಿಚಾರಿಸಿ ನಾನು ಆ ನ್ಯಾಯವನ್ನು ಈಕೆಗೆ ಕೊಡಿಸ್ತೀನಿ ಅಂತ ಹೇಳಿ ಈಕೆ ಕುರಿತಾಗಿ ಮಾತನಾಡುವುದಕ್ಕಾಗಿ ಪ್ರಾರಂಭಿಸ್ತನು. ದೇವರ ಆತ್ಮನು ನೆನೆ ರಾತ್ರಿ ನನ್ನ ಹೃದಯದಲ್ಲಿ ಒಂದು ಶಬ್ದವನ್ನು ದೇವರು ಮೊಳಗಿಸ್ತನು. ಕೆಲ ದೇವರ ಮಕ್ಕಳಿಗೆ ದೊರಕಬೇಕಾದ ನ್ಯಾಯವನ್ನು ಈ ಕಾಲಘಟ್ಟದಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ನ್ಯಾಯವಾಗಿ ನಿನ್ನ ಜೀವಿತದಲ್ಲಿ ದೊರಕಬೇಕಾದದ್ದು ಯಾವುದನ್ನು ದೇವರು ಆತನು ತಡೆದು ನಿಲ್ಲಿಸುವುದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಇವತ್ತು ನ್ಯಾಯ ನನಗೆ ದೊರಕ್ತಾ ಇಲ್ಲ, ನನಗೆ ಬೇಕಾದಂಥ ನ್ಯಾಯ ನನಗೆ ದೊರಕ್ತಾ ಇಲ್ಲ, ನನ್ನನ್ನು ವಿರೋಧಿಸ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಎಂದು ಯಾರಾದರೂ ಭಾರ ಪಡೋರಿದ್ರೆ ನಾನು ಒಂದು ಕಾರ್ಯ ಹೇಳ್ತಾನೆ, ಈ ಕಾಲಘಟ್ಟದಲ್ಲಿ ನಿನ್ನನ್ನು ದೇವರು ಗಮನದಲ್ಲಿ ಇಟ್ಟುಕೊಂಡು ದೇವರು ಕೂಗಿ ಹೇಳ್ತಾ ಇದ್ದಾನೆ, ನಿನಗೆ ಬೇಕಾದ ನ್ಯಾಯವನ್ನ ದೇವರು, ನಿನ್ನ ಕಣ್ಣೀರಿಗೆ ಬೇಕಾದ ನ್ಯಾಯವನ್ನ, ನಿನ್ನ ಕೂಗಿಗೆ ಬೇಕಾದ ನ್ಯಾಯವನ್ನ, ನಿನ್ನ ಪ್ರಾರ್ಥನೆಗೆ ಬೇಕಾದ ನ್ಯಾಯವನ್ನ, ನೀನು ದೇವರ ಸಮ್ಮುಖದಲ್ಲಿ ದೇವರನ್ನ ಹುಡುಕಿ ದೇವರನ್ನ ಸೇವಿಸಿ ಕರ್ತನ ಬಾಗಿಲನ್ನು ತಟ್ಟುತ್ತಾ ಇರುವುದಕ್ಕೆ ಉಳ್ಳಂತ ನ್ಯಾಯವನ್ನ ನನ್ನ ದೇವರು ಎಂದಿಗೂ ಮರೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಕಾಲಘಟ್ಟದಲ್ಲಿ ದೇವರ ಮಕ್ಕಳು ಸಿದ್ಧರಾಗ್ರಿ. ಸುಳ್ಳಾದದನ್ನ ದೇವರು ಆತನು ನಿರ್ವೀರ್ಯ ಮಾಡಿ ದೇವರ ಮಕ್ಕಳಿಗೆ ದೊರಕಬೇಕಾದ ನ್ಯಾಯವನ್ನ ಈ ಕಾಲಘಟ್ಟದಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ಸುಳ್ಳು ನಿನ್ನ ಕುಟುಂಬವನ್ನು ಹಾಳು ಮಾಡುತ್ತಾ ಇದ್ರೆ ಯೇಸುವಿನ ನಾಮದಲ್ಲಿ ಸುಳ್ಳು ಮಾತುಗಳು, ಸುಳ್ಳು ವದಂತಿಗಳು, ಸುಳ್ಳು ಕ್ರಿಯೆಗಳು, ಸುಳ್ಳು ವಿಧವಾದಂತಹ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ಬೇಡದಿರುವಂತಹ ಕ್ರಿಯೆಗಳು ಇವತ್ತು ನಿನ್ನನ್ನು ಹಾಳು ಮಾಡುತ್ತಾ ಇದ್ರೆ ಈ ಕಾಲಘಟ್ಟದಲ್ಲಿ ಆ ಸುಳ್ಳಿನ ಆತ್ಮಗಳನ್ನು ದೇವರು ಕೆಡವಿ ನಿನಗೆ ಬೇಕಾದ ನ್ಯಾಯವನ್ನ ಈ ಕಾಲಘಟ್ಟದಲ್ಲಿ ದೇವರು ಆತನು ತೆರೆದು ಬಿಡಲಿಕ್ಕಾಗಿ ಹೋಗುತ್ತಾನೆ. ಇಲ್ಲಿ ದೇವರ ಮಕ್ಕಳು ಸ್ತೋತ್ರ ಹೇಳಬೇಕಾದ್ರೆ ನಿನ್ನ ಜಮೀನ ವಿಷಯದಲ್ಲಿ, ನಿನ್ನ ಕೆಲಸದ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ ಸುಳ್ಳಾದದನ್ನ ಹೇಳಿ ನಿನ್ನನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಸಂಗತಿಗಳನ್ನ ಕರ್ತನು ನಿನ್ನ ಜೀವಿತದಿಂದ ಆತನು ಎಂದೆಂದಿಗಾಗಿ ಹೊರಗಡೆ ಹಾಕ್ಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಕರ್ತನ ಅಭಿಷಕ್ತರುಗಳಾದಂತ ನಾವುಗಳು ಕೂಗಿ ಹೇಳುತ್ತಾ ಇದ್ದೇವೆ, ಎಲ್ಲ ಹಿಂಸಕರ ಬಲವನ್ನ, ಎಲ್ಲ ಸುಳ್ಳಿನ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ
ದೇವ ಜನರ ನ್ಯಾಯವನ್ನ ತಡೆದು ನಿಲ್ಲಿಸುವಂತ ಎಲ್ಲ ದುರಾತ್ಮನ ಫಲಗಳನ್ನ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ನಾವು ನಿರ್ವೀರ್ಯ ಮಾಡುತ್ತಾ ಇದ್ದೇವೆ. ಕುಟುಂಬಗಳಿಗೆ ಬೇಕಾದ ನ್ಯಾಯ ದೊರಕಲಿ, ವಿಧಿವರಿಗೆ ಬೇಕಾದ ನ್ಯಾಯ ದೊರಕಲಿ, ಹೆಣ್ಣು ಮಕ್ಕಳಿಗೆ ಬೇಕಾದ ನ್ಯಾಯ ದೊರಕಲಿ, ಕುಗ್ಗಿದವರಿಗೆ ಬೇಕಾದ ನ್ಯಾಯ ದೊರಕಲಿ. ನೀತಿಯ ನ್ಯಾಯಾಧಿಪತಿಯಾದ ದೇವರು ತಾನೇ ಯೇಸುವಿನ ನಾಮದಲ್ಲಿ ನಿಮ್ಮ ವಿಷಯಗಳಲ್ಲಿ ಇಳಿದು ಕ್ರಿಯೆ ಮಾಡಲಿ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಾನು ಇಲ್ಲಿ ನಿಂತಿರೋದು ಏನೋ ಒಂದು ಪ್ರಸಂಗ ಮಾಡಿ ಹೋಗೋದಕ್ಕಲ್ಲ. ನಾನು ಇಲ್ಲಿ ನಿಂತಿರೋದು ದೇವರ ಶಬ್ದ ಕೂಗಿ ಹೇಳೋದಕ್ಕೆ. ಇವತ್ತು ನಾನು ನಂಬುತ್ತೇನೆ, ಈ ಅಲ್ಲಿ ಮುಂದಿನ ತಿಂಗಳಿಗೆ ಹೋಗೋದ್ರ ಒಳಗಡೆ ನಿಮ್ಮ ಜೀವನದಲ್ಲಿ ನ್ಯಾಯಗಳು ನಿಮ್ಮ ಕೈಗಳಲ್ಲಿ ಎಟಕತಕ್ಕಂತೆ, ನಿನಗೆ ಸುಳ್ಳಿನ ನಿಮಿತ್ತ ಉಂಟಾದ ಅವಮಾನಗಳನ್ನು ದೇವರು ತೊಲಗಿಸಿ ನಿನ್ನ ಕಣ್ಣೀರಿಗೆ ದೇವರ ನ್ಯಾಯ ಒದಗಿಸ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಕರ್ತನನ್ನು ಹುಡುಕಿಕೊಂಡು ಬಂದಲ್ಲ, ಅದಕ್ಕೆ ಬೇಕಾದ ನ್ಯಾಯವನ್ನ ದೇವರು ದೊರಕಿಸುತ್ತಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬ ಹಾಳಾಗುತ್ತಾ ಇದ್ರು, ನನ್ನ ದೇವರು ನನ್ನ ಕುಟುಂಬನ ಗಮನಿಸ್ತಾನೆ ಎಂದು ನಿನ್ನ ಕುಟುಂಬನ ಬಿಡದೆ ಗಟ್ಟಿಯಾಗಿ ಕೊಂಡಿರುವ ದೇವರ ಮಕ್ಕಳು, ಈ ಕಾಲಘಟ್ಟದಲ್ಲಿ ನಿನ್ನ ಒಳಗಡೆ ಇದ್ದು ನಿನ್ನನ್ನು ಹಾಳು ಮಾಡುತ್ತಿರುವಂತ ಅಲ್ಲಿ ದುಷ್ಟನ ಶಕ್ತಿಗಳನ್ನ ದೇವರು ಬುಡ ಸಮೇತವಾಗಿ ದೇವರು ಕಿತ್ತಾಕ್ಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಈ ಸಭೆ ಒಳಗಡೆ ಇದ್ದುಕೊಂಡು ಸಭೆಯನ್ನು ಹಾಳು ಮಾಡೋದಕ್ಕೆ, ಕುಟುಂಬಗಳನ್ನು ಹಾಳು ಮಾಡೋದಕ್ಕೆ, ಸೇವೆಗಳನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸುವ ಎಲ್ಲ ದುಷ್ಟನ ಕಾರ್ಯಗಳನ್ನು ದೇವರು ಆತನು ಬುಡ ಸಮೇತವಾಗಿ ಆತನು ಕಿತ್ತಾಕ್ಲಿಕ್ಕಾಗಿ ಹೋಗುತ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಹಾಳು ಮಾಡೋದು ಯಾವುದು ನಿನ್ನ ಒಳಗಡೆ ಇರೋದಿಲ್ಲ. ಹಾಳು ಮಾಡೋದು ಯಾವುದು ನಿನ್ನ ಕುಟುಂಬದ ಒಳಗಡೆ ಇರೋದಿಲ್ಲ. ಹಾಳು ಮಾಡೋದು ಯಾವುದು ಈ ವ್ಯಕ್ತಿ ಸಭೆಯಲ್ಲಿ ಇರೋದಿಲ್ಲ. ಹಾಳು ಮಾಡೋದು ಯಾವುದು ನಿನ್ನ ಮಕ್ಕಳ ಜೀವನದಲ್ಲಿ ಇರೋದಿಲ್ಲ. ಅದು ನಂಬೋರು ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರೆ. ಆತ್ಮದಲ್ಲಿ ಸ್ತೋತ್ರ ಹೇಳ್ತಾ ಇದೆ. ಇದೊಂದು ಆತ್ಮಿಕವಾದಂಥ ಯುದ್ಧ ಇದು. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಜಯ ಹೊಂದಿಕೊಳ್ಳಲಿಕ್ಕಾಗಿ ಹೋಗ್ತೇವೆ. ಕುಟುಂಬದ ಒಳಗಡೆ ಬೇಡದಿರುವ ರೀತಿಯಲ್ಲಿ ನುಸುಳಿ, ಕುಟುಂಬ ಸಭೆಗಳ ಒಳಗಡೆ ಬೇಡದಿರುವ ರೀತಿಯಲ್ಲಿ ನುಸುಳಿ, ನಿನ್ನ ಬಿಸ್ನೆಸ್ ಒಳಗಡೆ ಬೇಡದಿರುವ ರೀತಿಯಲ್ಲಿ ನುಸುಳಿ, ನಿನಗೆ ಗೊತ್ತಿಲ್ಲದಂತೆ ಒಂದು ಕ್ರಿಮಿ ಕೀಟದ ಹಾಗೆ ಬೇರನ್ನ ಕಚ್ಚುತ್ತಾ ಇರುವಂತ, ನಿನ್ನ ಸ್ಥಿರತೆಯನ್ನು ಹಾಳು ಮಾಡುತ್ತಿರುವಂತ, ನಿನ್ನ ಒಳಗಡೆ ಇದ್ದುಕೊಂಡೇ ನಿನ್ನ ಜೀವಿತದಲ್ಲಿ ನಿನ್ನನ್ನು ಹಾಳು ಮಾಡುತ್ತಿರುವಂತ ಕಾರ್ಯಗಳು ಇವತ್ತು ಯೇಸುವಿನ ನಾಮದಲ್ಲಿ ಕರ್ತನು ಎಂದೆಂದಿಗಾಗಿ ನಿನ್ನ ಕುಟುಂಬದಿಂದ ಹೊರಗಡೆ ಹಾಕುತ್ತಾನೆ. ನಾನು ಹೇಳ್ತೇನೆ, ಇದುವರೆಗೂ ಕಂಡಂತ ಐಗುಪ್ತನನ್ನ ಇನ್ನ ಮೇಲೆ ಕಾಣುವುದಕ್ಕೆ ನನ್ನ ದೇವರು ನಿನ್ನ ಜೀವಿತದಲ್ಲಿ ಅನುಮತಿ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ಕೃಪೆಯಿಂದ ಹಾಳು ಮಾಡುತ್ತಾ ಇರೋದು, ಅಭಿಷೇಕದಿಂದ ಹಾಳು ಮಾಡ್ತಾ ಇರೋದು, ಸೇವೆಯಿಂದ ಹಾಳು ಮಾಡ್ತಾ ಇರೋದು, ದೇವರ ಕೃಪೆಯಿಂದ ಹಾಳು ಮಾಡ್ತಾ ಇರುವಂತ ಅದು ಎಂತ ಸಂಗತಿಗಳಾಗಲಿ ಇವತ್ತು ಯೇಸುವಿನ ನಾಮದಲ್ಲಿ ಕರ್ತನ ಅದನ್ನು ಬುಡ ಸಮೇತವಾಗಿ ನಿನ್ನ ಒಳಗಡೆಯಿಂದ ದೇವರು ಅದನ್ನು ತೆಗೆದು ಹೊರಗಡೆ ಹಾಕ್ಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನು ಹಾಳು ಮಾಡುತ್ತಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳು, ಸೇವೆಗಳನ್ನು ಹಾಳು ಮಾಡುತ್ತಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳು, ಮುಂದಿನ ತಲೆಮಾರುಗಳನ್ನು ಹಾಳು ಮಾಡುತ್ತಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳು, ಒಳಗಡೆ ಇದ್ದುಕೊಂಡೇ ಕ್ರಿಯೆ ಮಾಡುವಂತ ಎಲ್ಲ ವಂಚನೆಯ ಆತ್ಮಗಳು ಯೇಸುವಿನ ನಾಮದಲ್ಲಿ ಒಳಗಡೆಯಿಂದ ಹೊರಗಡೆ ಹೋಗಲೇ. ಗಮನಿಸಿ, ದೊಡ್ಡ ಕಾರ್ಯಕ್ಕಾಗಿ ದೇವರು ಇಸ್ರಾಯೇಲ್ ಜನರನ್ನ ದೇವರು ಕರೆದನು. ದೇವರು ನನ್ನನ್ನು ದೊಡ್ಡ ಕಾರ್ಯಕ್ಕಾಗಿ ಕರೆದಿದ್ದಾನಂತ ನಂಬಿಕೆ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರು ನಮ್ಮನ್ನು ದೊಡ್ಡ ಕಾರ್ಯಕ್ಕಾಗಿ ಕರೆದಿದ್ದಾನೆ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ದೇವರು ಇಸ್ರಾಯೇಲ್ ಜನರನ್ನ ದೊಡ್ಡ ಕಾರ್ಯಕ್ಕಾಗಿ ದೇವರು ಕಂಡನು. ದೇವರು ಹೇಳಿದನು, ನೀವು ನಡೆದಿರುವಂಥ ದ್ರಾಕ್ಷಲತೆಯ ಹಣ್ಣನ್ನು ನೀವು ತಿಂತೀರ, ತೋಡದಿರುವಂಥ ಬಾವಿಯಿಂದ ನೀವು ಕುಡಿಯುತ್ತೀರ, ನೀವು ಕಟ್ಟದಿರುವಂಥ ಮನೆಗಳಲ್ಲಿ ವಾಸ ಮಾಡ್ತೀರ. ವಾಗ್ದಾನ ಬಹಳ ಸಂತೋಷ. ವಾಗ್ದಾನಕ್ಕೆ ತಕ್ಕಂತೆ ಅವರು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಅವರು ಮುಂದಕ್ಕೆ ಸಾಗುತ್ತಾ ಇರುವಂತ ಒಂದು ಕಾಲಘಟ್ಟದಲ್ಲಿ ಬೈಬಲಲ್ಲಿ ನಾವು ನೋಡ್ತೇವೆ, ಆಯಿ ಎಂಬಂತ ಪಟ್ಟಣಕ್ಕೆ ಬಂದರು. ಆಯಿ ಎನ್ನುವಂತ ಪಟ್ಟಣಕ್ಕೆ ಬಂದಾಗ ಇಂದಿನ ಜಯ, ಯೆರಿಕೋವಿನ ಜಯ, ದೇವರು ತಾನು ಹೇಳಿದನು, ಈ ಶತ್ರುಗಳನ್ನ ದೇವರು ನಿರ್ನಾಮ ಮಾಡಿದ್ರಿಂದ ನೀನು ಏನ್ ಮಾಡು, ಒಂದು ಇಡೀ ಮಣ್ಣಾದ್ರೂ ಸಹ ಅಲ್ಲಿ ನೀವು ಮುಟ್ಟಬಾರದು.
ನೀವು ಮುಟ್ಟಬಾರ್ದು, ಅಲ್ಲಿ ಒಂದು ಇಡೀ ಮಣ್ಣನ್ನು ನೀವು ತೆಗೆದುಕೊಳ್ಬಾರ್ದು, ನೀವು ಬೆಂಕಿ ಹಾಕಿ ಸುಟ್ಬಿಡಬೇಕು ಅಂತ ಹೇಳಿ ಯೋಶುವನಿಗೆ ದೇವರ ಆಜ್ಞೆ ಕೊಟ್ಟಾಗ ಇಸ್ರಾಯೇಲ್ ಜನರು ಅಲ್ಲಿ ಏನು ಕೊಳ್ಳೆಯನ್ನು ಮುಟ್ಲಿಲ್ಲ. ಒಂದು ಇಡೀ ಮಣ್ಣನ್ನು ಸಹ ಯೆರಿಕೋ ಪಟ್ಟಣದಿಂದ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅಪ್ಪಣೆ ಆಗಲಿಲ್ಲ. ಬೈಬಲಲ್ಲಿ ಗಮನಿಸ್ತೇವೆ. ಇವರು ಚಿಂತೆ ಮಾಡಿದ್ರು, ಎಲ್ಲ ಚೆನ್ನಾಗಿದೆ. ಆಯಿ ಪಟ್ಟಣಕ್ಕೆ ಹೋದ್ರು. ಚಿಕ್ಕ ಪಟ್ಟಣ, ತುಂಬ ಜನ ಏನು ಬೇಕಾಗಿಲ್ಲ, ಹೋಗಿ ಸ್ವಲ್ಪ ಜನ ಹೋಗಿ ಯುದ್ಧ ಮಾಡಿ ಗೆದ್ಕೊಂಡು ಬನ್ರಿ ಅಂತ ತಕ್ಷಣವಾಗಿ ಸ್ವಲ್ಪ ಜನ ಹೋದ್ರು. ಆದರೆ ಹೋಗಿ ಸ್ಪೀಡಲ್ಲಿ ಬಟ್ಟೆಗಳನ್ನು ಹರ್ಕೊಂಡು ಕಣ್ಣೀರೊಟ್ಟಿಗೆ ಬರ್ತಾ ಇದ್ದಾರೆ. ಕಾರಣ ಏನಂದ್ರೆ ದೊಡ್ಡ ಯೆರಿಕೋ ಪಟ್ಟಣವನ್ನು ಗೆದ್ರು, ಆದರೆ ಚಿಕ್ಕ ಆಯಿ ಪಟ್ಟಣವನ್ನು ಗೆಲ್ಲಕ್ಕಾಗಲಿಲ್ಲ. ಯೋಶುವನ 8ನೇ ಅಧ್ಯಾಯವನ್ನು ನಾವು ನೋಡಿದಾಗ ಆಯಿ ಪಟ್ಟಣವನ್ನು ಗೆಲ್ಲಕ್ಕಾಗದಿರುವಂತ ಈ ಜನ ಓಡಿ ಹಿಂತಿರುಗಿ ಬಂದಾಗ ಬೈಬಲಲ್ಲಿ ನಾವು ನೋಡ್ತೇವೆ, ಯೋಶುವ ವಸ್ತ್ರವನ್ನು ಹರ್ಕೊಳ್ತಾ ಇದ್ದಾನೆ. ಖಡ್ಗ ಇಲ್ಲದೆ, ಈಟಿ ಇಲ್ಲದೆ ದೊಡ್ಡ ಯೆರಿಕೋವನ್ನು ಗೆದ್ವಿ. ಆದ್ರೆ ಈಗ ಖಡ್ಗ ಇದೆ, ಈಟಿ ಇದೆ, ಸೈನಿಕರಿದ್ದಾರೆ, ಬಲ ಇದೆ, ಆದ್ರೆ ನಮಗೆ ಗೆಲ್ಲಕ್ ಆಗ್ತಾ ಇಲ್ಲ. ಓಡಿದಂತ ಸ್ಪೀಡ್ ಅಲ್ಲಿ ಅವರು ಹಿಂತಿರುಗಿ ಬಂದ್ರು. ಯೋಶುವ ವಸ್ತ್ರವನ್ನು ಹರ್ಕೊಂಡ, ಬೂದಿಯನ್ನು ಹಾಕೊಂಡ ದೇವರ ಹತ್ರ ಹೇಳ್ದ, ದೇವರೇ ನೀನ್ ತಾನೇ ಹೇಳಿದ್ದು ಇಲ್ಲಿಗೆ ಬಾ ಅಂತ, ನೀನ್ ತಾನೇ ಹೇಳಿದ್ದು ಜಯ ಕೊಡ್ತೀನಿ ಅಂತ, ನೀನ್ ತಾನೇ ಹೇಳಿದ್ದು ನಿನ್ನ ಜೀವಮಾನದಲ್ಲಿ ಒಂದು ಶತ್ರು ನಿನ್ನ ಮುಂದೆ ನಿಲ್ಲೋದಿಲ್ಲ ಅಂತ. ವಾಗ್ದಾನ ಎಲ್ಲ ಚೆನ್ನಾಗಿದೆ ಸ್ವಾಮಿ, ಆದ್ರೆ ಈಗ ನಾವು ಏನ್ ಮಾಡಿದ್ದೇವೆ, ಸೋತವರಾಗಿ ಹಿಂತಿರುಗಿ ಬರ್ತಾ ಇದ್ದೇವೆ. ಯಾಕಪ್ಪ ಅಂತ ಕೇಳಿದಾಗ ದೇವರ ಆತನ ಹೇಳ್ತಾ ಇದ್ದಾನೆ, ನನ್ನ ವಾಕ್ಯಕ್ಕೆ ತಕ್ಕಂತೆ ನೀವು ನಡೆದ್ರೆ. ಎಸ್ ಲಾರ್ಡ್. ದೇವ್ರು ಹೇಳ್ದ ಪರೀಕ್ಷೆ ಮಾಡಲಿಲ್ಲ. ದೇವ್ರು ಹೇಳ್ದ ವಿಂಗಡಿಸಿ ಕುಲ, ಗೋತ್ರಗಳು, ವಂಶಗಳು, ವ್ಯಕ್ತಿಗಳನ್ನು ಬೇರ್ಪಡಿಸಿ ಬಂದಾಗ ಒಬ್ಬ ವ್ಯಕ್ತಿ ಸಿಕ್ಕದ, ಆಕಾನ ಸಿಕ್ಕದಾಗ ಬೈಬಲಲ್ಲಿ ಗಮನಿಸ್ತೇವೆ, ಆಕಾನನ್ ಏನ್ ಮಾಡ್ದ, ಯಾರಿಗೂ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಬೆಳ್ಳಿ ಬಂಗಾರ ವಸ್ತ್ರಗಳನ್ನು ತಂದು ಆತನು ತನ್ನ ಮನೆಯಲ್ಲಿ ಊತಿಟ್ಟಿದ್ದಾನೆ. ದೇವರು ಹೇಳ್ದ, ನೀವು ಹಾಳಾಗೋದಕ್ಕೆ ಕಾರಣ ಏನು ಗೊತ್ತಾ, ಈ ಆಕಾನನಿಂದ. ಎಲ್ಲರೂ ಒಂದೇ ನಂಬಿಕೆಯಲ್ಲಿ ಬಂದ್ರಿ, ಎಲ್ಲರೂ ಒಂದೇ ದರ್ಶನದೊಟ್ಟಿಗೆ ಬಂದ್ರಿ, ಎಲ್ಲರೂ ಒಂದೇ ಗುರಿಯೊಟ್ಟಿಗೆ ಬಂದ್ರಿ. ನಾವು ಬೆಳಿತೀವಿ, ಆಶೀರ್ವಾದ ಕಾಣ್ತೀವಿ, ವಾಗ್ದಾನ ಹೊಂದ್ಕೊಳ್ತೀವಿ, ಕರ್ತನಲ್ಲಿ ದೊಡ್ಡ ಕಾರ್ಯವನ್ನ ನಾವು ಹೊಂದ್ಕೊಳ್ತೀವಿ ಎನ್ನುವಂತ ನಿರೀಕ್ಷೆಯೊಟ್ಟಿಗೆ ನೀವು ಬಂದ್ರಿ. ಆದ್ರೆ ಈಗ ಈ ಮರುಭೂಮಿಯಲ್ಲಿ ನೀವು ಸೋಲ್ ಕಾಣ್ತಾ ಇದ್ದೀರಾ. ಯಾಕೆ ನೀವು ಸೋಲ್ ಕಾಣ್ತಾ ಇದ್ದೀರಾ? ಯಾಕೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದಿರುವಂತ ಒಬ್ಬ ಆಕಾನನ್ ಏನ್ ಮಾಡಿದ, ಒಂದು ಇಡೀ ಮಣ್ಣನ್ನು ಸಹ ಮುಟ್ಟಬಾರದು ಎಂದು ಹೇಳಿದಂತ ಸ್ಥಳದಲ್ಲಿ ಅವನು ಚಿನ್ನ, ಬೆಳ್ಳಿ, ಬಂಗಾರ ವಸ್ತ್ರಗಳನ್ನು ತಂದು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಆಕಾನನ್ಗೆ ಹೇಳಬೇಕಾಗಿರೋದು, ನಾನು ನನ್ನ ಕುಟುಂಬದ ಕುರಿತಾಗಿ ನನಗೆ ಇಷ್ಟ ಬಂದಂಗೆ ಬದುಕ್ತಾ ಇದ್ವಿ. ಅಯ್ಯ, ನಿನಗೆ ಇಷ್ಟ ಬಂದಂಗೆ ಬದುಕ್ತಾ ಇದೀಯಾ, ಆದ್ರೆ ಇಲ್ಲಿ ಜನ ಸಮೂಹ ಹಾಳಾಗ್ತಾ ಇದ್ದಾರೆ, ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ. ತಕ್ಷಣವಾಗಿ ದೇವರು ಅವನಿಗೆ ಹೇಳಿದ, ಅವನ ಕುಟುಂಬವನ್ನು ಬೇರ್ಪಡಿಸಿ ಕಲ್ಲೆಸೆದು ಅವನನ್ನು ಕೊಲ್ಲಬೇಕು. ಕಾರಣವೇನೆಂದ್ರೆ ನಿಮ್ಮನ್ನು ಹಾಳು ಮಾಡ್ತಾ ಇರೋನು ನಿಮ್ಮ ಒಳಗಡೆಯಿಂದ ಹೊರಗಡೆ ಹೋದ್ರೇನೆ ನಿಮಗೆ ಏನಾಗುತ್ತೆ ಗೊತ್ತಾ, ಮುಂದಿನ ಯಾತ್ರೆಯಲ್ಲಿ ದೊಡ್ಡ ಜಯ ಸಿಗುತ್ತೆ. ನಿಮ್ಮನ್ನು ಒಳಗಡೆ ಇದ್ದುಕೊಂಡು ನಿಮ್ಮ ಕಣ್ಣೀರಿಗೆ ಕಾರಣ ಯಾರು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಒಳಗಡೆ ಇದ್ದುಕೊಂಡು ನಿಮ್ಮ ಮುಂದಿನ ಪ್ರಯಾಣಕ್ಕೆ ಅಡ್ಡಿ ಮಾಡ್ತಾ ಇರೋನು ಯಾರು ಅಂತ ಗೊತ್ತಿಲ್ಲ. ಬೇರ್ಪಡಿಸು, ವಿಂಗಡಿಸು, ಶುದ್ಧೀಕರಿಸು. ತಕ್ಷಣ ಅವರಿಗೆ ದೊರಕಿದ್ದು ಆ ಕಾರಣ ದೇವರು ಹೇಳಿದ, ನಿಮ್ಮನ್ನು ಹಾಳು ಮಾಡ್ತಾ ಇರೋರು ಕಂಡುಕೊಂಡಾಗ ಅವನನ್ನು ಬಿಡಬೇಡ, ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೊಡ್ಡ ಮಟ್ಟಿಗೆ ನಿನ್ನನ್ನು ಬೆಳೆಯಕ್ಕಾಗದಿರುವಂತ ಏನಾದ್ರೂ ಸಹವಾಸಗಳು, ಏನಾದ್ರೂ ಕಾರ್ಯಗಳು, ಏನಾದ್ರೂ ಚಿಂತೆಗಳು, ಏನಾದ್ರೂ ಭಾವನೆಗಳು, ಏನಾದ್ರೂ ನಡತೆಗಳು ನಿನ್ನ ಜೀವಿತದಲ್ಲಿ ಇದ್ರೆ ಅದನ್ನು ಕಂಡುಕೊಂಡು ಈ ಬೆಳಗಿನ ಜಾವದಲ್ಲಿ ಅದನ್ನು ಕಲ್ಲೆಸೆದು ನೀನು ಕೊಲ್ಲಬೇಕು. ಅವನು ಕಲ್ಲೆಸೆದು ಕೊಂದ. ಬೈಬಲಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ದ, ನಿಮ್ಮನ್ನು ಹಾಳು ಮಾಡ್ತಾ ಇರೋದನ್ನ ಹೊರಗಡೆ ನೀನು ಹಾಕದ ಮೇಲೆ ನಿನ್ನ ಜೀವನದಲ್ಲಿ ಏನು ಬರುತ್ತೆ ಗೊತ್ತಾ, ನೆಕ್ಸ್ಟ್ ಮುಂದಿನ ಪಯಣದ ಜಯ ಬರುತ್ತೆ. ದೇವರು ಹೇಳ್ದ, ನಿಮ್ಮ ಒಳಗಡೆ ಇದ್ದು ಹಾಳು ಮಾಡ್ತಾ ಇದ್ದಂಥ ಕಾರ್ಯವನ್ನ ನೀನು ಕೊಂದಂತ ನಿಮಿತ್ತ ದೇವರು ಹೇಳ್ದ, ಈಗ ಸುಮ್ಮನೆ ಇರಬೇಡ, ಈಟಿಯನ್ನು ಕೈಯಲ್ಲಿ ತೆಗೆದುಕೋ. ಎಲ್ಲಿ ನೀನು ಓಡೋದೆ ಅಲ್ಲೇ ನಾನು ನಿನಗೆ ಜಯವನ್ನು ಕೊಡೋದಕ್ಕೆ ನಾನು ನಂಬಿಗಸ್ತನಾದಂಥ ದೇವರು. ಅರಸನಾದಂಥ ಸೌಲನು, ಆತನು ಇಸ್ರಾಯೇಲರ ಮೊದಲನೇ ಅರಸನು. ಆದರೆ ಬೈಬಲಲ್ಲಿ ಗಮನಿಸ್ತೇವೆ, ಈ ದೊಡ್ಡ ಅರಸನು ಬೀಳೋದಕ್ಕೆ ಕಾರಣ ಏನು ಗೊತ್ತಾ, ಹೊರಗಡೆಯಿಂದ ಶತ್ರು ಅಲ್ಲ, ಅವನ ಒಳಗಡೆ ಇದ್ದಿದ್ದೆ. ಇದೊಂದು ಸಾರಿ ನಾನು ಹೇಳ್ತೇನೆ, ಇಸ್ರಾಯೇಲರ ಮೊದಲನೇ ಅರಸನಾದಂಥ ಸೌಲನು
ಅವನು ಬೀಳೋದಕ್ಕೆ ಕಾರಣ, ಅವನ ಹಾಳಾಗಿದ್ದಕ್ಕೆ ಕಾರಣ ಹೊರಗಡೆಯಿಂದ ಬಂದ ಶತ್ರುಗಳಿಂದ ಅಲ್ಲ, ಅವನ ಒಳಗಡೆ ಇದ್ದ ಕಾರ್ಯಗಳೇ ಅವನನ್ನು ಹಾಳು ಮಾಡಿತು. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಸೌಲನು ಆತನ ಅರಸನಾಗಿ ಮಾಡಲ್ಪಟ್ಟಾಗ ಸಾಮುವೇಲನು ಅವನಿಗೆ ಉಪದೇಶ ಮಾಡ್ತಾ ಇದ್ದನು, ನೀನು ನಡ್ಕೊಳ್ಬೇಕಾದ ರೀತಿ ಇದು, ನೀನು ಜೀವಿಸಬೇಕಾದಂಥ ರೀತಿ ಇದು. ಆದರೆ ಅವನು ನಡ್ಕೊಳ್ಳಿಲ್ಲ. ನನ್ನ ಸಂದೇಶವನ್ನು ಸಂಕ್ಷಿಪ್ತಗೊಳಿಸಿ ಪ್ರಾರ್ಥನೆ ಕಡೆ ನಾನು ನಿಮ್ಮನ್ನು ನಡೆಸ್ತೇನೆ. ಅವನ ಜೀವಿತವನ್ನು ನೋಡ್ರಿ, ಒಂದು ಅವನಲ್ಲಿ ನಾನು ಎನ್ನುವುದು ಅವನ ಒಳಗಡೆ ಪ್ರವೇಶ ಆಯಿತು. ಅವನು ಸಾಮುವೇಲನ ಮಾತನ್ನು ಕೇಳೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಅವನು ಚಿಂತೆ ಮಾಡ್ದ, ಸಾಮುವೇಲ್ ಇಲ್ಲದಿದ್ರು ನಾನೇ ಯಜ್ಞ ಅರ್ಪಿಸ್ತೀನಿ, ನಾನೇ ಯಾಜಕ, ನಾನೇ ಅರಸ, ನಾನೇ ಪಾಸ್ಟ್ರು, ನನ್ನನ್ನು ಯಾರು ಕೇಳೋರು. ಅವನಿಗೆ ನಾನು ಎನ್ನೋದು ಬಂತು, ಹೋಗಿ ಯಜ್ಞ ಅರ್ಪಿಸಿದ. ಎರಡನೇದಾಗಿ ಅವನ ಜೀವನದಲ್ಲಿ ಬಂದಂತ ಒಂದು ಸ್ವಭಾವ ಏನು ಎಂಬುದಾಗಿ ನಾವು ಗಮನಿಸಿದಾಗ ಬೈಬಲಲ್ಲಿ ಓದುತ್ತೇವೆ, ತಿರಸ್ಕಾರದ ಮನೋಭಾವನೆ. ಏನೇ ಹೇಳಿದ್ರು ಸಹ ಅದನ್ನು ಗಾಂಭೀರ್ಯವಾಗಿ ತೆಗೆದುಕೊಳ್ಳಿಲ್ಲ. ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು. ಈ ಒಂದು ಚಿಂತೆ ಒಂದ್ರ ಮೇಲೆ ಒಂದು ತಪ್ಪು ಮಾಡುವ ಹಾಗೆ ಅವನ ಜೀವನದಲ್ಲಿ ಪ್ರವೇಶಿಸಿತು. ಒಂದು ದಿವಸ ಅಮಾಲೇಕ್ಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೆದಾಗ ದೇವರು ತಾನು ಸಾಮುವೇಲನ ಮುಖಾಂತರ ಹೇಳಿದ, ನೀನು ಅಲ್ಲಿಂದ ಒಂದನ್ನು ನೀನು ಮುಟ್ಟಬಾರದು, ಅಲ್ಲಿನ ಅರಸನಿಂದ ಹಿಡಿದು ದನ ಕುರಿಗಳಿಂದ ಹಿಡಿದು ಎಲ್ಲವನ್ನ ನಾಶ ಮಾಡಿಬಿಡಬೇಕು. ಆಲೋಚನೆ ಕೇಳಿದಾಗ ಎಸ್ ಸರ್ ಅಂದ. ಆದ್ರೆ ಯುದ್ಧಕ್ಕೆ ಹೋದಾಗ ಇವನಿಗೊಂದು ಚಿಂತೆ ಬಂತು, ಅಲ್ಲಿನ ದನ ಕುರಿಗಳು ಚೆನ್ನಾಗಿದೆ, ಅಲ್ಲಿನ ಎತ್ತುಗಳು ಓರಿಗಳು ಬಲವತ್ತಾಗಿದೆ. ಅವನ್ ತೆಗೆದು ಪಕ್ಕಕ್ಕೆ ಹಾಕಿಟ್ಟ. ಬೈಬಲ್ ಹೇಳ್ತದೆ ಅಲ್ಲಿನ ಅರಸನನ್ನು ಕೊಲ್ಲಬೇಕು ಅಂತ ದೇವರ ವಾಕ್ಯದ ಪ್ರಮಾಣ. ಆದ್ರೆ ಇವನೇನ್ ಮಾಡ್ದ, ಕೊಲ್ಲಿಲ್ಲ. ಅವನ ಮೇಜಿನಲ್ಲಿ ಅವನ ಡೈನಿಂಗ್ ರೂಮ್ ಕರ್ಕೊಬಂದು ಅವನಿಗೆ ಒಳ್ಳೆ ಬಿರಿಯಾನಿ ಹಾಕಿ ಊಟ ಹಾಕ್ಸ್ತಾ ಇದ್ದಾನೆ. ತಕ್ಷಣ ದೇವರು ಸಾಮುವೇಲ್ ಹತ್ರ ಹೇಳ್ದ, ಯಾಕೆ ಇಲ್ಲಿ ಕುತ್ಕೊಂಡಿದೀಯ, ಹೋಗಿ ನೋಡು ಪಾಳ್ಯದಲ್ಲಿ ಏನು ನಡೀತಾ ಇದೆ. ಇಸ್ರಾಯೇಲರು ಹಾಳಾಗತಕ್ಕಂಥ ಕಾರ್ಯ ನಡೀತಾ ಇದೆ, ಹೋಗಿ ನೀನು ವಿಚಾರಿಸು ಅಂತ ಹೇಳಿದಾಗ ಸಾಮುವೇಲನು ದೇವರ ಶಬ್ದವನ್ನು ಕೇಳಿ ಎದ್ದು ಬರ್ತಾ ಇದ್ದಾನೆ. ಸಾಮುವೇಲನು ದೇವರ ಶಬ್ದ ಕೇಳಿ ಎದ್ದು ಬಂದಾಗ ಫಸ್ಟ್ ಸೌಲನನ್ನು ಭೇಟಿ ಮಾಡ್ದ. ಸೌಲನನ್ನು ಭೇಟಿ ಮಾಡಿ ಕೇಳ್ದ, ಸಾಮುವೇಲನೇ, ನಾನು ಹೇಳ್ದಾಗ ಎಲ್ಲ ಮಾಡ್ದ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಲ್ಲ ಮಾಡಿದೆ. ಹಾಗಾದ್ರೆ ಅಲ್ಲಿ ಪಶುಗಳ ಸೌಂಡ್ ಕೇಳ್ತಾ ಇದೆಯಲ್ಲ, ಅದೇನು? ತಕ್ಷಣ ಸೌಲ ಹೇಳ್ದ, ಇದನ್ನ ದೇವ್ರಿಗೋಸ್ಕರ ಬೇರ್ಪಡಿಸಿದೀನಿ, ಈ ಪಶುಗಳು ದೇವ್ರಿಗಾಗಿ ಚೆನ್ನಾಗಿರುತ್ತೆ, ಯಜ್ಞ ಮಾಡ್ಬೋದು. ತಕ್ಷಣ ದೇವರು ಹೇಳ್ದ, ಯಜ್ಞ ಹೋಮಗಳಿಗಿಂತ ಶ್ರೇಷ್ಠವಾದದ್ದು ವಿಧಿಯತ್ವ. ದೇವರು ಬೇಡ ಎನ್ನೋದನ್ನ ತಂದು ದೇವರಿಗಾಗಿ ಕೊಡ್ತೀನಿ ಅಂತ ಹೇಳಿದ್ರೆ ನೀನ್ ಕೊಡೋದು ದೇವರಿಗೆ ಬೇಕಾಗಿಲ್ಲ. ದೇವರು ಬೇಡ ಎನ್ನೋ ಕಾರ್ಯವನ್ನು ನೀನು ಮತ್ತೆ ಮತ್ತೆ ಮುಟ್ಟುತ್ತಾ ಇದ್ರೆ ಅದೇ ನಿನ್ನನ್ನು ಹಾಳು ಮಾಡ್ತಾ ಇರೋದು. ದೇವರು ತಾನು ಹೇಳ್ದ, ಸಾಮುವೇಲ್ ಹೇಳ್ದ, ಇದು ದೇವರಿಗೆ ಬೇಕಾಗಿಲ್ಲ. ತಕ್ಷಣ ಸೌಲನ ಡೈನಿಂಗ್ ರೂಮ್ ಅನ್ನು ತೆಗೆದ. ಸೌಲನ ಡೈನಿಂಗ್ ರೂಮ್ ತಗೊಂಡಾಗ ಅಮಾಲೇಕನ ಅರಸನು ಭಯ ಇಲ್ಲದೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾವನೆ. ದೇವರು ಸೌಲನ್ನು ನೋಡಿಕೊಂಡು ಸಾಮುವೇಲ್ ಮುಖಾಂತರ ಹೇಳ್ದ, ನಿನ್ನ ಅರಸತನವನ್ನು ನಿನ್ನಿಂದ ತೆಗೆದು ಬಿಡ್ತೀನಿ. ಯಾರನ್ನ ನೀನು ಕಲ್ಲೆಸೆದು ಕೊಲ್ಲಬೇಕು ಅಂತ ನಾನು ನಿನಗೆ ಹೇಳಿದ್ನೋ ಅವನನ್ನು ಡೈನಿಂಗ್ ರೂಮಲ್ಲಿ ಕುಳಿಸ್ಕೊಂಡು ಊಟ ಹಾಕ್ಸ್ತಾ ಇದೆಯಾ, ಅವನು ಭಯ ಪಡೆದಿರ ಆರಾಮಾಗಿರಂಗೆ ಮಾಡಿದೆಯಲ್ಲ, ನಿನ್ನ ಅರಸತನವನ್ನು ನಿನ್ನಿಂದ ತೆಗೆದು ಬಿಡ್ತೀನಿ. ಬೈಬಲ್ ಹೇಳ್ತದೆ, ಸಾಮುವೇಲನು ಅವನ ಖಡ್ಗವನ್ನು ತೆಗೆದುಕೊಂಡು ಅಮಾಲೇಕನ ಅರಸನನ್ನು ಕೊಂದನು. ಅವನು ಓಡಿ ಹೋಗ್ಬೇಕಾದ್ರೆ ಸೌಲನು ಅವನು ಹೇಳ್ದ, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಅವನು ಓಡಿ ಹೋಗ್ಬೇಕಾದ್ರೆ ಸಾಮುವೇಲನ ಅಂಗಿಯನ್ನು ಅವನ ಅರ್ಧ. ಸಾಮುವೇಲನು ಹೇಳ್ದ, ನೀನು ಹೆಂಗ್ ಅಂಗಿಯನ್ನು ಅರ್ದು ಅದೇ ರೀತಿ ದೇವರ ದಿನ ಸಿಂಹಾಸನ ನರಿತಾನೆ ಕಾರಣ. ನೀನು ಹೊರಗಡೆಯಿಂದಲ್ಲ ಹಾಳಾಗಿದ್ದು ಒಳಗಡೆಯಿಂದಾನೆ. ನೀನ್ ಚಿಂತೆಯಿಂದ ಹಾಳಾಗ್ತಾ ಇದೆಯಾ, ನಿನ್ನ ಅವಿದ್ಯತ್ವದಿಂದ ಹಾಳಾಗ್ತಾ ಇದೆಯಾ, ನಿನ್ನ ಆಲಸ್ಯದಿಂದ ಹಾಳಾಗ್ತಾ ಇದೆಯಾ, ನಿನ್ನ ಪಾಪದಿಂದ ಹಾಳಾಗ್ತಾ ಇದೆಯಾ, ನಿನ್ನ ಅಹಂಕಾರದಿಂದ ಹಾಳಾಗ್ತಾ ಇದೆಯಾ. ನೀನು ಅದನ್ನು ತೆಗೆಯದೆ ಹೋದ್ರೆ ನಿನ್ನ ಸಿಂಹಾಸನದಿಂದ ನಾನು ನಿನ್ನನ್ನು ತೆಗೆದು ಬಿಡುತ್ತೇನೆ. ಅವನು ಎಷ್ಟೇ ಬೇಡ್ಕೊಂಡ್ರು ಸಹ ಸಾಮುವೇಲನು ಹೇಳ್ದ, ನಿನ್ನನ್ನು ಒಳಗಡೆ ಇದ್ದು ಹಾಳು ಮಾಡ್ತಾ ಇರೋದ್ರೆ ನೀನು ಹೊರಗಡೆ ಹಾಕ್ಲಿಲ್ಲ ಅಂದ್ರೆ. ಈ ಸೌಲನಿಗೆ ಏನು ಸಂಭವಿಸ್ತು? ದಾವೀದನನ್ನು ಅರಸನಾಗಿ ಬಂದಾಗ ತಿರ್ಗಾ ಒಳಗಡೆಯಿಂದ ಹೊಟ್ಟೆ ಕಿಚ್ಚು. ದಾವೀದನ ಮುಂದಕ್ಕೆ ಬಂದಾಗ ಅವನ ವಿರುದ್ಧವಾಗಿ ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಯಾವಾಗಲೂ ದಾವೀದನಿಂದ ಇರ್ತಾ ಇದ್ದ. ಈಗೋ ಅವನ ಮಗ ಯೋನಾಥನು ಯುದ್ಧದಲ್ಲಿ ಸದ್ದು ಬಿದ್ದು. ಕಾರಣ ಏನಂದ್ರೆ ಹೊರಗಡೆಯಿಂದೆಲ್ಲ ಹಾಳಾಗಿದ್ದು, ಒಳಗಡೆ ಇದ್ದಿದ್ದೇ ಹಾಳು ಮಾಡಿದ್ದು. ದಾವೀದನು ತಾನು
ತನ್ನ ಅರಮನೆಯಲ್ಲಿ ಎಲ್ಲ ಶತ್ರುಗಳಿಂದ ದೇವರು ಸಮಾಧಾನ ಕೊಟ್ಟು ಅವನನ್ನು ದೇವರು ಬಿಡಿಸಿ ಅರಮನೆಯಲ್ಲಿ ಆರಾಮಾಗಿರಂಗೆ ಮಾಡಿದಾಗ ಮಾಡಿ ಮೇಲೆ ತಿರುಗಾಡಬೇಕಾದ್ರೆ ಬೇರ್ಷೆಬಳನ್ನು ನೋಡ್ತಾನೆ. ನೋಡಿ ಪಾಪಕ್ಕೆ ಒಳಪಡ್ತಾನೆ. ಪಾಪಕ್ಕೆ ಒಳಪಟ್ಟು ಸಂತತಿಯು ಸಹ ಆದಂಥ ಸಮಯದಲ್ಲಿ ಇವನು ಯಾರಿಗೂ ಗೊತ್ತಿಲ್ದಿರ ಉರಿಯನನ್ನು ಕೊಂದು ವ್ಯಭಿಚಾರ ಮಾಡಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಸಿಂಹಾಸನದಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಾಗ ಒಂದು ದಿವಸ ನಾತಾನ್ ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ, ಕುತ್ಕೊಂಡಿದ್ಯಲ್ಲ, ಒಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ಬಡವನಿಗೆ ಒಂದು ಕುರಿ ಇತ್ತು. ಆ ಕುರಿಯನ್ನು ಮಗಳ ಸಂಗಡವಾಗಿ ಮುದ್ದಾಗಿ ಸಾಕ್ತಾ ಇದ್ದ. ಆ ಮಗುವನ್ನು ಭಾಳ ಪ್ರೀತಿಯಿಂದ ಕುರಿಯನ್ನು ಚೆನ್ನಾಗಿ ಸಾಕಿ ಮುದ್ದಾಡ್ತಾ ಇದ್ದ. ಅವನಿಗೆ ಒಂದು ಕುರಿ ಒಂದು ಮಗಳು, ಇಬ್ಬರು ಮಕ್ಕಳ ಹಾಗೆ ಭಾಳ ಪ್ರೀತಿಯಿಂದ ಸಾಕ್ದ. ಅವನ ಮನೆ ಎದುರುಗಡೆ ಒಬ್ಬ ಐಶ್ವರ್ಯವಂತನಿದ್ದ. ಅವನ ಮನೆಗೆ ಒಬ್ಬ ಅತಿಥಿ ಬಂದ ಫ್ರೆಂಡು. ಆ ಐಶ್ವರ್ಯವಂತನಿಗೆ ಭಾಳ ದನ ಕುರಿಗಳು ಎಲ್ಲ ಇತ್ತು. ಆದರೆ ಐಶ್ವರ್ಯವಂತನು ತನ್ನ ವಸ್ತುವಿಂದ ತನ್ನ ಆಸ್ತಿಯಿಂದ ಕುರಿ ದನವನ್ನು ತೆಗೆದುಕೊಳ್ಳದೆ ಈ ಬಡವನ ಕುರಿಯನ್ನು ತಂದು ಅವನು ಆ ಸ್ನೇಹಿತನಿಗೆ ಔತಣ ಮಾಡಿದನು. ಈ ಮನುಷ್ಯನು, ಬಡವನಾದ ಮನುಷ್ಯನು ಅಳ್ತಾ ಇದ್ದಾನೆ, ಐಶ್ವರ್ಯವಂತನು ಸಂತೋಷ ಪಡ್ತಾ ಇದ್ದಾನೆ. ತಕ್ಷಣವಾಗಿ ದಾವೀದನು ಹೇಳಿದ, ಇಂಥ ಕ್ರೂರ ಕೃತ್ಯವನ್ನು ಮಾಡಿದವರು ಯಾರು? ತಕ್ಷಣ ನಾತಾನ್ ಪ್ರವಾದಿ ಹೇಳಿದ, ಆ ವ್ಯಕ್ತಿ ನೀನೇ. ಉರಿಯನನ್ನು ಕೊಂದು ಅವನ ಹೆಂಡತಿಯನ್ನ ನಿನ್ನ ಜೀವಿತದ ನಿನ್ನ ಆಸೆಗೆ ತಕ್ಕಂತೆ ಮರಳುಗೊಳಿಸಿ ಹಾಳು ಮಾಡಿದೆ. ಈಗ ಯಾವ ತಪ್ಪು ಮಾಡದಂತೆ ಬಂದು ಆರಾಮಾಗಿ ಕುತ್ಕೊಂಡಿದೆಯಲ್ಲ, ಆ ಮನುಷ್ಯ ನೀನೇ. ತಕ್ಷಣವಾಗಿ 51ನೇ ಕೀರ್ತನೆಯನ್ನ ದಾವೀದನು ರಚಿಸಿ ತಾನು ಹೇಳ್ತಾನೆ, ದೇವರೇ, ಮಾತು ಗರ್ಭದಿಂದ ನನ್ನ ಪಾಪಿಯಪ್ಪ, ನನ್ನ ತಾಯಿ ನನ್ನ ಎತ್ತಂತ ದಿನದಿಂದ ನನ್ನ ದೋಷಿಯಾಗಿದ್ದೇನೆ ಅಪ್ಪ. ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಪಾಪಗಳು ನನ್ನನ್ನು ಹಾಳು ಮಾಡ್ತಾ ಇದೆ, ನನ್ನನ್ನು ಪಾತಾಳಕ್ಕೆ ಎಳೆಯುತ್ತಾ ಇದೆ ಅಪ್ಪ. ನನ್ನಲ್ಲಿ ರಕ್ಷಣೆಯ ಆನಂದವನ್ನು ದಯಪಾಲಿಸು. ನಿನ್ನ ಆತ್ಮನ ನನ್ನಿಂದ ತೆಗಿಬೇಡ. ಪಾಪ ನನ್ನನ್ನು ಹಾಳು ಮಾಡ್ತಾ ಇದೆ, ನನ್ನನ್ನು ಪಾಪದಿಂದ ಬಿಡಿಸು ಎಂದು ದಾವೀದನು ಪ್ರಾರ್ಥನೆ ಮಾಡಿದಾಗ ದೇವರು ತಾನು ಏನು ಮಾಡ್ದ? ದಾವೀದನನ್ನು ಕ್ಷಮಿಸಿ ಅವನನ್ನು ಹಾಳು ಮಾಡ್ತಿರೋ ಪಾಪದಿಂದ ಅವನನ್ನು ಬಿಡಿಸಿದ ಮಾತ್ರ ಅಲ್ಲ, ಅವನಿಗೆ ದೇವರು ಮತ್ತೆ ತನ್ನ ರಕ್ಷಣೆಯ ಆನಂದವನ್ನು ದೇವರು ದಾವೀದನಿಗೆ ಮತ್ತೆ ದಯಪಾಲಿಸಿದನು. ಇವತ್ತು ಅನೇಕರ ಜೀವಿತವನ್ನು ಗಮನಿಸಿದಾಗ 3 ಉದಾಹರಣೆ ನಿಮ್ಮ ಮುಂದೆ ನಾನು ತಂದೆ. ಯಾಕೆ 3 ಉದಾಹರಣೆ ತಂದೆ? ಒಂದನೇದಾಗಿ 3 ಉದಾಹರಣೆಗಳಲ್ಲಿ ನಾವು ಏನನ್ನ ಗಮನಿಸ್ತೇವೆ? ಹೊರಗಡೆಯಿಂದ ಬಂದು ಹಾಳು ಮಾಡಿದವರು ಇಲ್ಲ, ಒಳಗಡೆ ಇದ್ದು ಹಾಳಾಗಿದ್ದೆ. ಪ್ರಿಯ ಸಹೋದರನೇ, ಪ್ರಿಯ ಯವನಸ್ಥನೇ, ಇವತ್ತು ನಿನ್ನ ಹೊರಗಡೆಯಿಂದ ಯಾರಾದರೂ ಬಂದು ಹಾಳು ಮಾಡ್ತಾ ಇದ್ರೆ ನಾ ಚಿಂತೆ ನಿನಗಿದ್ರೆ ನಾನು ಹೇಳ್ತೇನೆ, ಇಲ್ಲ, ನಿನ್ನ ಒಳಗಡೆ ಇರೋ ಯಾವುದೋ ನಿನ್ನನ್ನು ಹಾಳು ಮಾಡ್ತಾ ಇದೆ. ಇವತ್ತು ಅದರ ವಿರುದ್ಧವಾಗಿ ನಿಲ್ಲೋದಕ್ಕೆ ನಿನಗೆ ಧೈರ್ಯ ಇಲ್ಲ ಅಂದ್ರೆ ದಾವೀದನ ಹಾಗೆ ದೇವರ ಬಳಿಯಲ್ಲಿ ಪ್ರಾರ್ಥಿಸು. ನೀನು ಪಾಪವನ್ನು ಒಡೆಯಲ್ಲಿ ಇಟ್ಟುಕೊಂಡು ಇದು ಬೆಚ್ಚಗೆ ಇದೆ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಅದು ನಿನ್ನನ್ನು ಹಾಳು ಮಾಡುತ್ತೆ. ಅಹಂಕಾರದಲ್ಲಿ ನೀನು ನಡೆಯುತ್ತಾ ಇದ್ರೆ ಅಹಂಕಾರಿಗಳನ್ನು ದೇವರು ಹುಲ್ಲು ತಿನ್ನುವ ಹಾಗೆ ದೇವರು ಮಾಡ್ತಾನೆ. ಇವತ್ತು ಏನೇ ತಪ್ಪು ಮಾಡಿದ್ರು ನನ್ನನ್ನು ಯಾರು ಕೇಳೋರಿಲ್ಲ ಎನ್ನುವಂತ ಚಿಂತೆ ನಿನ್ನಲ್ಲಿದ್ರೆ ಅದು ನಿನ್ನನ್ನು ಹಾಳು ಮಾಡ್ತಾ ಇದೆ. ಇವತ್ತು ಯಾವ್ದು ನಿನ್ನನ್ನು ಹಾಳು ಮಾಡ್ತಾ ಇದೆ ಅದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು, ಕರ್ತನೇ, ನಾನು ಹಿಂತಿರುಗಿ ಬರ್ತೇನೆ, ನನ್ನನ್ನು ಹಾಳು ಮಾಡ್ತಿರೋ ಕಾರ್ಯಗಳನ್ನು ನನ್ನ ಒಳಗಡೆಯಿಂದ ತೊಲಗಿಸಿ ಬಿಡು ಎಂದು ಪ್ರಾರ್ಥನೆ ಮಾಡುವವರು ಯಾರಾದರೂ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಈ ದಿನ ಕರ್ತನು ನಿನ್ನ ಜೀವನದಲ್ಲಿ ಮತ್ತೆ ರಕ್ಷಣೆಯ ಆನಂದವನ್ನು ಹಿಂತಿರುಗಿ ಬರ ಮಾಡೋದಕ್ಕೆ ನನ್ನ ದೇವರು ಶಕ್ತನು. ಸೌಲನು ಮನ ತಿರುಗಲೇ ಇಲ್ಲ. ಅವನು ತನ್ನ ಹಠದಲ್ಲಿ ನಿಂತನು, ಅವನು ತನ್ನ ಚಿಂತೆಯಲ್ಲೇ ನಿಂತನು, ನಾನು ಮಾಡಿದೆ ಸಹಿ ಎಂದು ಅವನು ನಿಂತನು. ಆದರೆ ದಾವೀದನು, ತಪ್ಪಾಯ್ತು ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸು, ನಾನು ಮಾಡಬಾರ್ದಾಗಿತ್ತು, ನನ್ನ ಕೈ ಹಾಕಬಾರ್ದಾಗಿತ್ತು, ನಾನು ನೋಡಬಾರ್ದಾಗಿತ್ತು, ಮತ್ತೊಬ್ಬರ ಕುಟುಂಬನ ಮುಟ್ಟಬಾರ್ದಾಗಿತ್ತು, ನನ್ನನ್ನು ಕ್ಷಮಿಸು ದೇವರೇ ಎಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದಾಗ ಅವನ ಸಿಂಹಾಸನವನ್ನು ದೇವರು ಎಂದೆಂದಿಗೂ ದೇವರು ಸ್ಥಿರಪಡಿಸಿದನು. ಇವತ್ತು ನನ್ನನ್ನು ಕೇಳುವ ಯೌವನಸ್ಥನೇ, ನನ್ನನ್ನು ಕೇಳುವ ಪ್ರಿಯ ಸಹೋದರನೇ, ನನ್ನನ್ನು ಕೇಳುವ ಪ್ರಿಯ ಸಹೋದರಿಯೇ, ಇವತ್ತು ನಿನ್ನನ್ನು ಹಾಳು ಮಾಡ್ತಿರುವ ಕಾರ್ಯಗಳು ಯಾವುದು? ಇವತ್ತು ನಿನ್ನ ನಾಶನಕ್ಕೆ ಹೋಗುತ್ತಾ ಇದೆಯೋ ಅಥವಾ ಏರಿ ಹೋಗುತ್ತಾ ಇದೆಯೋ ಎನ್ನೋದು ನಿನ್ನನ್ನು ನೀನು ಪರೀಕ್ಷಿಸಿಕೊಂಡವನಾಗಿ ಮನ ತಿರುಗಿ ಇವತ್ತು ದೇವರ ಸಮ್ಮುಖದಲ್ಲಿ ನೀನು ಹಿಂತಿರುಗಿ ಬಂದಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ನಷ್ಟವಾಗಿ
ಆಗಿರೋದನ್ನ ಎಲ್ಲವನ್ನ ಹಿಂದಿರುಗಿ ಕೊಡೋದಕ್ಕೆ ನನ್ನ ದೇವರು ನಂಬಿಗಸ್ತನು. ಬೈಬಲ್ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಜೊತೆಯಲ್ಲಿ ಒಬ್ಬ ಇಸ್ಕರಿಯೋತ್ ಯೂದನು ಯಾವಾಗಲೂ ನಡೀತಾ ಇದ್ದಾನೆ. ಯೇಸು ಸ್ವಾಮಿ ಇವನ್ ಕಳ್ಳ ಅಂತ ಗೊತ್ತು, ಇವನ್ ನನ್ನನ್ನು ಹಿಡಿದು ಕೊಡೋನು ಅಂತ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಯೇಸು ಸ್ವಾಮಿ ಅವನನ್ನ ಕಾಯ್ತಾ ಇದ್ದನು. ಯಾಕೆ? ಒಂದು ಮನ ತಿರುಗಿ ಬರ್ತಾನ ಅಂತ ದೇವರು ಅವನಿಗೆ ಅವಕಾಶ ಕೊಟ್ಟ. ಆದ್ರೆ ದೇವರು ಇವನಿಗೆ ಎಷ್ಟೇ ಅವಕಾಶ ಕೊಟ್ಟರು ಇವನ್ ಏನ್ ಮಾಡ್ತಾ ಇದೆ ಗೊತ್ತಾ? ದೇವರಿಂದ ದೂರ ಹೋಗ್ತಾ ಇದ್ದ. ದೇವರು ಕೊಡೋ ಅವಕಾಶಗಳನ್ನು ಉದಾಸೀನತೆಯಿಂದ ಎಣಿಸಿ ತಾನು ಎಲ್ಲಿಂದ ಬಂದನೋ ಅದೇ ಚಿಂತೆಯಲ್ಲಿ ಅವನು ನಡೀತಾ ಇದ್ದ. ಹಣ ಕಳ್ಳನಾಗಿದ್ದ, ಹಣ ಸಂಪಾದನೆ ಮಾಡಬೇಕೆನ್ನೋ ಚಿಂತೆ ಬಂತು. ಇವನು ಕಡೆಯದಾಗಿ ಎಲ್ಲಿವರೆಗೂ ಬಂದ ಗೊತ್ತ? ಯೇಸುವನ್ನ ಮಾರಿ ಹಣ ಸಂಪಾದನೆ ಮಾಡೋಕ್ಕೂ ನಿಂತ. ಕಾರಣ ಏನು? ಎಲ್ಲಿಂದ ಬಂದನೋ ಅದೇ ಪಾಪ ಅವನನ್ನು ಎಳಿತಾ ಇತ್ತು. ನಾನು ಒಂದು ಕಾರ್ಯ ಹೇಳ್ತೇನೆ, ಕುಡುಕತನದಿಂದ ಬಂದು ಕುಡುಕತನ ನಿನ್ನನ್ನು ಮತ್ತೆ ಎಳೀತಾ ಇದೆಯಾ? ಆ ದುರ್ಸವಾಸದಿಂದ ನೀನು ಬಂದು ದುರ್ಸವಾಸ ಮತ್ತೆ ನಿನ್ನನ್ನು ಎಳೀತಾ ಇದೆಯಾ? ಲೋಕದಿಂದ ಬಂದು ಲೋಕ ಮತ್ತೆ ನಿನ್ನನ್ನು ಎಳೀತಾ ಇದೆಯಾ? ಬಿಟ್ಟು ಬಂದಂತ ಜೀವಿತ ಮತ್ತೆ ನಿನ್ನನ್ನು ಹಿಂದಕ್ಕೆ ಎಳೀತಾ ಇದೆಯಾ? ಬಿಟ್ಟು ಬಂದಂತ ಹೊಟ್ಟೆ ಕಿಚ್ಚು ಮತ್ತೆ ನಿನ್ನನ್ನು ಹಿಂದಕ್ಕೆ ಎಳೀತಾ ಇದೆಯಾ? ಬಿಟ್ಟು ಬಂದಂತ ಕೆಟ್ಟ ಮಾತು ಮತ್ತೆ ನಿನ್ನನ್ನು ಹಿಂದಕ್ಕೆ ಎಳೀತಾ ಇದೆಯಾ? ಬಿಟ್ಟು ಬಂದಂತ ದುರ್ಸವಾಸಗಳ ಒಡನಾಟಗಳು ಮತ್ತೆ ನಿನ್ನನ್ನು ಹಿಂದೆ ಕೆಳೀತಾ ಇದೆಯಾ? ಹುಷಾರಾಗಿರು. ಕೃಪೆ ದೇವರು ಕೊಟ್ಟು ನಿನ್ನನ್ನು ಇಲ್ಲಿವರೆಗೂ ನಡೆಸಿದ್ದಾನೆ. ಇವತ್ತು ನಿನ್ನನ್ನು ಹಾಳು ಮಾಡ್ತಿರೋ ಸಂಗತಿಗಳನ್ನ ಮತ್ತೆ ನೀನು ಬಿಟ್ಟು ಹಿಂತಿರುಗಿ ಬಾ. ಕರ್ತನು ನಿನ್ನನ್ನು ಮತ್ತೆ ಕರುಣಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ದೇವರ ಮಕ್ಕಳೇ, ಈ ಇಸ್ಕರಿಯೋತ್ ಯೂದನು ಅವನೊಬ್ಬ ಕಳ್ಳನಾಗಿದ್ದ. ಯೇಸು ಸ್ವಾಮಿ ಅವನ ಕೈಯಲ್ಲಿ ಹಣ ಕೊಟ್ಟ. ಅಪ್ಪ ತಗೋ, ಇಡೀ ನನ್ನ ಸೇವೆಯ ಹಣ ನಿನ್ನ ಕೈಯಲ್ಲಿದೆ, ತಗೋ. ಆದ್ರೂ ಅವನಿಗೆ ಈ ಹಣ ಬೇಕಾಗಿಲ್ಲ, ನನ್ನದನ್ನೋದು ಬೇಕು. ಎಲ್ಲಿಗೋದ? ಮತ್ತೆ ಯೇಸುವನ್ನು ಮಾರಿ ಯೋಗ್ಯತೆ ಉಳ್ಳಂತ ಅನೇಕರನ್ನ ದೇವರು ಬಿಟ್ಟು ಇಸ್ಕರಿಯೋತ್ ಯೂದನನ್ನ 12 ಶಿಷ್ಯರಲ್ಲಿ ದೇವರಿಟ್ಟ. ಎಲ್ಲೇ ಹೋದ್ರು ಜೊತೆ ಕರ್ಕೊಂಡು ಹೋಗ್ತಾ ಇದ್ದ. ಎಲ್ಲೇ ಹೋದ್ರು ಒಟ್ಟಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಆದ್ರೆ ಎಲ್ಲಿಂದ ಬಂದ್ರೋ ಅದೇ ಜೀವಿತ ಅವನನ್ನು ಹಿಂದಕ್ಕೆ ಎಳೆಯೋದಕ್ಕೆ ಪ್ರಾರಂಭಿಸಿದಾಗ, ಅಯ್ಯ ನನ್ನನ್ನು ಕಳ್ಳ ಅಂತ ಹೇಳಿ ಎಲ್ಲ ಹೊರಗಡೆ ಹಾಕಿದಾಗ ನನ್ನನ್ನು ಪ್ರೀತಿಸಿದ ಯೇಸು ಸ್ವಾಮಿ ತಾನೇ. ನನ್ನನ್ನು ಕಳ್ಳ ಅಂತ ಹೇಳಿ ಯಾರು ಮನೆ ಹತ್ತಿಸ್ತಾ ಇದ್ದಾಗ ಈ ಯೇಸು ಸ್ವಾಮಿ ಸಂಗಡ ಎಷ್ಟೋ ಐಶ್ವರ್ಯ ಮನೆಗಳಿಗೆ ಹತ್ತಿ ಇಳಿದೆ ತಾನೇ. ನನ್ನ ಕಳ್ಳ ಅಂತ ಹೇಳಿ ಯಾರು ನನ್ನನ್ನ ಹಿಡಿದು ದೂರ ತಳ್ಳದಂತೆ ನನ್ನ ಕೈ ಹಿಡ್ಕೊಂಡು ಯಾವಾಗ್ಲೂ ನನ್ನ ಜೊತೆಯಲ್ಲಿ ಇದ್ದವನು ಯೇಸು ಸ್ವಾಮಿ ತಾನೇ. ಕಳ್ಳನಾಗಿದ್ರು ಸಹ, ಅರ್ಹತೆ ಇಲ್ಲದವನಾಗಿದ್ರು ಸಹ, ಯಾ ಬಾರೋ ನನ್ನ ಜೊತೆ ಬಾ, ನಿನ್ನ ಜೀವನ ಬದಲಾಯಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದವನು ಯೇಸು ಸ್ವಾಮಿ ತಾನೇ. ಇವತ್ತು ನಿನಗೆ ಕಳ್ಳನೇನೋ ಪದವಿ ಇಲ್ಲ, ಶಿಷ್ಯನೇನೋ ಪದವಿ, ಆದ್ರೆ ಪದವಿ ಸಿಕ್ತು, ಮನಸ್ಸು ಬದಲಾಗ್ಲಿಲ್ಲ. ಈ ಯೇಸು ಸ್ವಾಮಿನ ಹಿಡ್ಕೊಡುವಂತ 30 ಬೆಳ್ಳಿ ನಾಣ್ಯಗಳು ಅವನ ಮುಂದೆ ಇಟ್ಟಾಗ ಅವನು ಸಲ್ಯೂಟ್ ಹೊಡೆದು ಗೆತ್ಸಮನ ತೋಟದಲ್ಲಿ ಇದ್ದಂತ ನನ್ನ ಯೇಸು ಸ್ವಾಮಿಯನ್ನ ಮುತ್ತಿನಿಂದ ಹಿಡ್ಕೊಡೋಕೆ ಬಂದಾಗ ಯೇಸು ಸ್ವಾಮಿ ಅವನ್ನ ಹಿಡ್ಕೊಂಡು ಮೊದಲು ಹೇಳಿದ ಒಂದು ಕಾರ್ಯ, ಸ್ನೇಹಿತನೇ. ಇಸ್ಕರಿಯೋತ್ ಯೂದನೇ, ನಿನಗೆ ನನ್ನ ಕುರಿತಾದಂಥ ಚಿಂತೆ ಬದಲಾಯಿತು, ಆದರೆ ನನಗೆ ನಿನ್ನ ಕುರಿತಾದ ಚಿಂತೆ ಬದಲಾಗಲಿಲ್ಲ. ಇಸ್ಕರಿಯೋತ್ ಯೂದನೇ, ಅವತ್ತು ನಿನ್ನನ್ನು ಹೇಗೆ ಪ್ರೀತಿಸ್ನೋ ಇವತ್ತು ನಾನು ಹಾಗೆ ಪ್ರೀತಿಸ್ತಾ ಇದ್ದೇನೆ. ಆವತ್ತು ನಿನ್ನನ್ನು ಹೇಗೆ ನಾನು ಸಂರಕ್ಷಿಸ್ನೋ ಇವತ್ತು ನಾನು ಹಾಗೆ ಸಂರಕ್ಷಿಸ್ತಾ ಇದ್ದೇನೆ. ಆವತ್ತು ನಿನ್ನನ್ನು ಯಾವ ರೀತಿ ಪ್ರೀತಿಯಿಂದ ಮಾತಾಡಿದ್ನೋ ಅದೇ ರೀತಿ ಇವತ್ತು ಪ್ರೀತಿಯಿಂದ ಮಾತನಾಡ್ತೇನೆ. ಸ್ನೇಹಿತನೇ, ಒಂದು ಪಕ್ಷ ನಿನ್ನ ಮನಸ್ಸು ಬದಲಾಗಿದ್ರೆ ಇವತ್ತು ನಿನ್ನನ್ನು ಹಾಳು ಮಾಡ್ತಿರೋ ವಿಷಯಗಳಿಂದ ಮನ ತಿರುಗಿ ಬಾ. ಇವತ್ತು ಕರ್ತನು ನಿನ್ನನ್ನು ರಕ್ಷಿಸಲಿಕ್ಕೆ ನನ್ನ ದೇವರ ಶಕ್ತನು. ನಿನ್ನ ಜೀವಿತದಲ್ಲಿ ನಿನ್ನನ್ನು ಹಾಳು ಮಾಡ್ತಿರೋ ವಿಷಯಗಳಿಂದ ನಿನ್ನನ್ನು ಬಿಡಿಸಿ ಮತ್ತೆ ದೇವರು ನಿನ್ನನ್ನು ತನ್ನ ಕೃಪೆಯಲ್ಲಿ ನಿಲ್ಲಿಸೋದಕ್ಕೆ ನನ್ನ ದೇವರ ಶಕ್ತನು. ಇಸ್ಕರಿಯೋತ್ ಯೂದನು ಮುತ್ತಿಟ್ಟಾಗ ಓಲೆಕಾರರು ಬಂದು ಯೇಸುವನ್ನ ಹೊಡೆದರು, ಗುದ್ದಿದರು, ಜಜ್ಜಿದರು, ಕೈ ಕಾಲುಗಳನ್ನು ಕಟ್ಟಿದವನಾಗಿ ಅವನನ್ನ ಎಳೆಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗ್ಬೇಕಾದ್ರೆ ಇದ್ದಂತ 11 ಶಿಷ್ಯರು ಓಡಿ ಹೋದ್ರು.
ಚದ್ರಿ ಹೋದ್ರು. ಇಸ್ಕರಿಯೋತ್ ಯೂದ ನೋಡ್ತಾ ಇದ್ದಾನೆ. ಸಿಂಹವಾಗಿ ಯೆರೂಸಲೇಮಿನ ಬೀದಿಯಲ್ಲಿ ನಡೆದವನು, ಅರಸನಾಗಿ ಯೆರೂಸಲೇಮ್ ಬೀದಿಯಲ್ಲಿ ನಡೆದವನು, ಯಾರಿಗೂ ಭಯಪಡದವನಾಗಿ ಯೆರೂಸಲೇಮ್ನಲ್ಲೂ ಕೆಫರ್ನೌಮಿನಲ್ಲೂ ಗಲಿಲಾಯದಲ್ಲಿ ಚಲಿಸಿದ ಆತನು ಕಟ್ಟಲ್ಪಟ್ಟಂತ ಒಂದು ಯಜ್ಞದ ಕುರಿಯಾಗಿ ಮೌನವಾಗಿ ಓಲೆಕಾರರ ಹಿಂದೆ ಹೋಗ್ತಾ ಇದ್ದಾರೆ. ಓಲೆಕಾರರು ಹೇಳಿದ್ರು, ಸೆರೆ ಹಿಡಿದಿದ್ದೇವೆ. ಇಸ್ಕರಿಯೋತ್ ಯೂದ ನೋಡ್ತಾ ಇದ್ದಾನೆ, ಏನ್ ನಡೀತಾ ಇದೆ ಇಲ್ಲಿ, ಏನ್ ನಡೀತಾ ಇದೆ. ಅನನೀಯನ ಮನೆಗೆ ಕರೆದುಕೊಂಡು ಬಂದು ಅವನನ್ನ ಗುಂಡಿಗೆ ಹಾಕಿ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ಹೊಡೆದ್ರು. ಇಸ್ಕರಿಯೋತ್ ಯೂದ ನೋಡ್ತಾ ಇದ್ದಾನೆ, ನನ್ನನ್ನು ಮುತ್ತಿಟ್ಟಂತ ಈ ಶರೀರ, ನನ್ನನ್ನು ಮುತ್ತಿಟ್ಟಂತ ಯೇಸುವನ್ನು ಹೊಡಿತಾ ಇದ್ದಾರಲ್ಲ, ಜಜ್ಜುತ್ತಾ ಇದ್ದಾರಲ್ಲ, ಉಗುಳ್ತಾ ಇದ್ದಾರಲ್ಲ. ಇಸ್ಕರಿಯೋತ್ ಯೂದನ ಹೃದಯ ಒಡೆಯಿತು. ಯಾರನ್ನ ನಾನು ಹಿಡ್ಕೊಟ್ಟೆ, ಯಾರನ್ನ ನಾನು ಅವಮಾನ ಪಡಿಸಿದೆ, ಯಾರನ್ನ ಜಜ್ಜುವುದಕ್ಕಾಗಿ ನನ್ನ ಕೈಗಳಿಂದ ಹಿಡ್ಕೊಟ್ಟೆ, ಯಾರನ್ನ ನನ್ನ ಮುತ್ತಿಟ್ಟು ನಾನು ಯಾರಿಗಾಗಿ ಹಿಡ್ಕೊಟ್ಟೆ? ಈ 30 ಬೆಳ್ಳಿ ನಾಣ್ಯಕ್ಕಾಗಿ, ಅಲ್ಪ ಸುಖಕ್ಕಾಗಿ ನನ್ನ ರಕ್ಷಕನು, ನನ್ನನ್ನು ಪ್ರೀತಿಸಿದವನು, ಯಾವ ಅರ್ಹತೆ ಇಲ್ಲದಂತ ನನ್ನ ಕರ್ತನನ್ನು ಹಿಡ್ಕೊಂಡ ನಾನು. ಅವನು ಮತ್ತೆ ಕೈಫನ ಬಳಿಗೆ ಓಡೋಗ್ತಾ ಇದ್ದಾನೆ. ಕೈಫ, ನನಗೆ ಈ 30 ಬೆಳ್ಳಿ ನಾಣ್ಯ ಬೇಡ, ತಗೋಬಿಡು, ನನಗೆ ಯೇಸು ಕೊಟ್ಬಿಡು, ಬಿಟ್ಬಿಡು ಯೇಸುವನ್ನ, ನನ್ನಿಂದ ತಪ್ಪಾಯ್ತು, ನನ್ನ ಚಿಂತೆ ಬದಲಾಗ್ಲಿಲ್ಲ, ಹಣ ಸಂಪಾದನೆ ಮಾಡ್ಬೇಕಂತ ನನ್ನನ್ನು ಪ್ರೀತಿಸಿದ, ನನ್ನನ್ನು ರಕ್ಷಿಸಿದ, ನನ್ನನ್ನು ಕಾಪಾಡಿದ, ನನ್ನನ್ನು ಮೇಲೆತ್ತಿದಂತ ನನ್ನ ಯೇಸುವನ್ನ ಹಿಡ್ಕೊಟ್ಬಿಟ್ಟೆ. ಕೈಫ, ತಗೋ, ನನಗೆ ಯೇಸುವನ್ನ ಬಿಟ್ಟುಕೊಡು. ಸಮಯ ಆಗೋಯ್ತು. ಇಸ್ಕರಿಯೋತ್ ಯೂದನಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಯ್ಯೋ, ನಾನು ಕಳ್ಳ, ಹಣದಕ್ಕಾಗಿ ಆಸೆ ಪಟ್ಟು ಮನೆಗಳನ್ನು ಒಡೆದವನು, ಈಗ ಈ ಹಣದ ಆಸೆಗಾಗಿ ನನ್ನ ರಕ್ಷಕನನ್ನು ಹೊಡಿತಾ ಇದ್ದಾರಲ್ಲ. ನಾನು ಪಟ್ಟಂತ ಈ ದುರಾಸೆಯ ನಿಮಿತ್ತವಾಗಿ ನನ್ನ ರಕ್ಷಕನನ್ನ ಹೊಡಿತಾ ಇದ್ದಾರಲ್ಲ. ನನ್ನ ದುರಾಸೆಗಳ ನಿಮಿತ್ತವಾಗಿ ಯೇಸುವನ್ನ ಜಜ್ಜುತ್ತಾ ಇದ್ದಾರಲ್ಲ. ನನಗಿನ್ನೊಂದು ಅವಕಾಶ ಎಲ್ಲಿದೆ? ಮರಕ್ಕೆ ತೂಗಾಕಲ್ಪಟ್ಟವನಾಗಿ ಸತ್ತನು. ಕಾರಣ, ಅವನ ಒಳಗಡೆ ಇದ್ದ ಚಿಂತೆ ಅವನನ್ನು ಹಾಳು ಮಾಡಿತು. ಅದರಿಂದ ಇಬ್ರೇ ಗ್ರಂಥಕರ್ತರು ಹೇಳ್ತಾರೆ, ಜ್ಞಾನ ಪ್ರಕಾಶದಲ್ಲಿ ಸೇರಿ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸಿ ಮತ್ತೆ ನೀನು ಹಿಂತಿರುಗಿ ಹೋದ್ರೆ ನಿನ್ನ ಯೇಸು ಸ್ವಾಮಿಯನ್ನು ನೀನೇ ಕೈಗಳಿಂದ ಆಡಿ ಹೊಡಿತಾ ಇದೀಯ. ನಿನ್ನ ಯೇಸು ಸ್ವಾಮಿಗೆ ನಿನ್ನ ಕೈಗಳಿಂದಲೇ ಆತನ ಪಾದಕ್ಕೆ ಆಣಿ ಹೊಡಿತಾ ಇದೆಯಾ? ನಿನ್ನ ಜ್ಞಾನ ಪ್ರಕಾಶದಲ್ಲಿ ಸೇರಿ ಮತ್ತೆ ಎಲ್ಲಿಂದ ಬಂದು ಅದೇ ಜೀವಿತಕ್ಕೆ ನೀನು ಹಿಂತಿರುಗಿ ಹೋದ್ರೆ, ರೋಮನ್ ಸರ್ಕಾರದವರೆಲ್ಲ ಶಿಲುಬೆಗೆ ಯೇಸು ಸ್ವಾಮಿನ ಹೊಡೆಯೋದು ಇವತ್ತು ನೀನು ಹೊಡಿತಾ ಇದೆಯಾ? ನಿನ್ನ ಚಿಂತೆಗಳಿಂದ, ನಿನ್ನ ನಡತೆಗಳಿಂದ, ನಿನ್ನ ಭಾವನೆಗಳಿಂದ, ನಿನ್ನ ಜೀವಿತದ ಹಳೆ ನಡತೆಯಿಂದ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ರಕ್ಷಿಸಿ, ನಿನ್ನ ಉತ್ತರಿಸಿ, ನಿನ್ನನ್ನು ಮೇಲೆತ್ತಿ, ನಿನ್ನನ್ನು ಬೆಳೆಸಿ, ಯಾರು ಪ್ರೀತಿ ಮಾಡದೇ ಇದ್ದಾಗ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಹೊರಲಿಕ್ಕೆ ಯಾರು ಇಲ್ಲದೆ ಇದ್ದಾಗ ನಿನ್ನನ್ನು ತಾಯಿಯ ಹಾಗೆ ಹೆಗಲ ಮೇಲೆ ಹೊತ್ತುಕೊಂಡು, ನೀನು ಬಿದ್ದಾಗ ಯಾರು ನಿನ್ನನ್ನು ಕ್ಯಾರೆ ಅಂತ ಕೇಳದೆ ಇದ್ದಾಗ ನಿನಗೆ ಪ್ರತಿದಿನ ವಾಗ್ದಾನಗಳನ್ನು ಕೊಟ್ಟು ನಡೆಸಿ, ನೀನು ಮೇಲೆತ್ತಿದಂತ ನಿನ್ನ ರಕ್ಷಕನನ್ನ ಎಲ್ಲಿಂದ ಬಂದೋ ಅದೇ ಚಿಂತೆಗೆ ನೀನು ಹಿಂತಿರುಗಿ ಹೋದ್ರೆ ನಿನ್ನ ಕೈಗಳಿಂದ ಯೇಸು ಸ್ವಾಮಿಗೆ ಮತ್ತೆ ಆಣಿ ಹೊಡೆಯೋನಾಗಿರ್ತೀಯ. ಇವತ್ತು ನನ್ನನ್ನು ಕೇಳುವ ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ಒಳಗಡೆ ಇದ್ದು ನಿನ್ನನ್ನು ಹಾಳು ಮಾಡ್ತಿರೋದು ಯಾವುದು? ಈ ಬೆಳಗಿನ ಜಾವದಲ್ಲಿ ಆ ಶಿಲುಬೆ ಮುಂದೆ ಇಡೋದಕ್ಕೆ ನೀನು ಸಿದ್ಧನಾಗಿದ್ದೀಯ? ಇಸ್ಕರಿಯೋತ್ ಯೂದನಿಗೆ ಒಂದು ಅವಕಾಶ ಸಿಗಲಿಲ್ಲ, ನಿನಗೊಂದು ಅವಕಾಶ ಇದೆ. ಇವತ್ತು ನೀನು ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ, ನಿನ್ನ ಕುಟುಂಬ ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ, ನಿನ್ನ ಜೀವಿತ ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ. ಇವತ್ತು ಹೊರಗಡೆ ಇರೋದಲ್ಲ ನಿನ್ನನ್ನು ಹಾಳು ಮಾಡ್ತಾ ಇರೋದು, ನಿನ್ನ ಒಳಗಡೆ ಇರುವ ಕಾರ್ಯ ನಿನ್ನನ್ನು ಹಾಳು ಮಾಡ್ತಾ ಇದೆ. ಇವತ್ತು ಮನ ತಿರುಗಿ, ದೇವರೇ ನಾನು ಒಪ್ಪಿಸಿಕೊಡ್ತೇನೆ ಎಂದು
ಪ್ರಾರ್ಥಿಸುವವರು ಯಾರಾದರೂ ಇದ್ದರೆ, ನಿನ್ನ ಒಳಗಡೆಯಿಂದ ನಿನ್ನನ್ನು ಹಾಳು ಮಾಡುತ್ತಿರುವವನನ್ನು ದೇವರು ಒಳಗಡೆ ಎಂದೆಂದಿಗಾಗಿ ಓಡಿಸಿಬಿಡುವನಾಗಿರ್ತಾನೆ. ನಿನ್ನ ಕುಟುಂಬಕ್ಕೆ ಸಮಾಧಾನ, ನಿನ್ನ ಜೀವಿತಕ್ಕೆ ಸಮಾಧಾನ, ನಿನ್ನ ಮಕ್ಕಳಿಗೆ ಸಮಾಧಾನ, ನಿನ್ನ ಕೈ ಹಚ್ಚುವಂಥ ಕೆಲಸಗಳಿಗೆ ಸಮಾಧಾನ, ನಿನ್ನ ಕುಟುಂಬಕ್ಕೆ ಏಳಿಗೆ, ನಿನ್ನ ಕುಟುಂಬಕ್ಕೆ ರಕ್ಷಣೆ, ನಿನ್ನ ಕುಟುಂಬಕ್ಕೆ ಜೀವವನ್ನ ದೇವರು ಕೊಡುವುದಕ್ಕೆ ನನ್ನ ದೇವರ ಆತನ ಶಕ್ತನೇ. ನನ್ನ ಮಾತುಗಳನ್ನು ಕೊನೆಗಾಣಿಸ್ತೇನೆ. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಒಂದು 5 ನಿಮಿಷ ಒಪ್ಪಿಸಿಕೊಡೋದಕ್ಕೆ ಸಿದ್ಧರಾಗಿದ್ದೀರಾ? ಎದ್ದು ನಿಂತ್ಕೊಳ್ಳೋಣ. ಆ ಕೈಗಳನ್ನು ಮೇಲೆತ್ತಿ. ನಿನ್ನ ಹೆಂಡತಿ ನೋಡಬೇಡ, ನಿನ್ನ ಮಕ್ಕಳು ನೋಡಬೇಡ, ನಿನ್ನ ಒಳಗಡೆ ನೋಡು. ನಿನ್ನ ಒಳಗಡೆ ಇದ್ದುಕೊಂಡು ಯಾವುದು ನಿನ್ನನ್ನು ಹಾಳು ಮಾಡ್ತಾ ಇದೆ, ಮನ ತಿರುಗಿ ಬಾ. ನಿನ್ನ ಒಳಗಡೆ ಇದ್ದುಕೊಂಡು ಯಾವುದು ನಿನ್ನನ್ನು ಹಾಳು ಮಾಡ್ತಾ ಇದೆ. ಯವನಸ್ಥನೇ, ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನಿನಗೊಂದು ಅವಕಾಶ ಇದೆ. ಆ ಚಿಂತೆಯನ್ನು ಬಿಡು. ಬಿಟ್ಟು ಬಂದ ಜೀವಿತವನ್ನು ಮತ್ತೆ ತಿರುಗಿ ನೋಡಬೇಡ. ಬಿಟ್ಟು ಬಂದ ಸ್ವಭಾವಗಳನ್ನು ಮತ್ತೆ ಇಣಿಕಿ ನೋಡಬೇಡ. ಬಿಟ್ಟು ಬಂದಂಥ ಲೋಕವನ್ನು ಮತ್ತೆ ತಿರುಗಿ ನೋಡಬೇಡ. ಮನ ತಿರುಗಿ ಬಾ. ಇದು ನಿನ್ನ ಸಮಯ. ನಿನ್ನ ಒಳಗಡೆ ಇದ್ದುಕೊಂಡು ಯಾವುದು ನಿನ್ನನ್ನು ಹಾಳು ಮಾಡ್ತಾ ಇದೆ? ಅಯ್ಯ, ನಿನ್ನ ಕುಟುಂಬವನ್ನು ಯಾವುದು ಹಾಳು ಮಾಡ್ತಾ ಇದೆ? ಆ ಕೋಪ, ಆ ಜಗಳ, ಆ ವಾಗ್ವಾದಗಳು, ನಾನು ಎನ್ನುವಂಥ ಹೆಚ್ಚಳಗಳು. ಅಮ್ಮ, ನೀನು ಬಿಡೋದಕ್ಕೆ ಮನಸ್ಸಿದೆಯಾ? ಇದರ ಮಧ್ಯದಲ್ಲಿ ದೈವ ಪ್ರಸನ್ನತೆ ಬಲವಾಗಿ ಚಲಿಸ್ತಾ ಇದೆ. ದೇವರು ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇವತ್ತು ನೀನು ಮನ ತಿರುಗಿದ್ರೆ ದೇವರು ನಿನ್ನನ್ನು ಕಟ್ಟಿ ನಿಲ್ಲಿಸ್ತಾನೆ. ನಷ್ಟವಾಗಿರೋದು ಎಲ್ಲವೂ ದೇವರು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರಮಾಡ್ತಾನೆ. ಇವತ್ತು ಕರ್ತನ ಮುಖವನ್ನು ದೃಷ್ಟಿಸೋದಕ್ಕೆ ನೀನು ಮನಸ್ಸುಳ್ಳವನಾಗಿದ್ರೆ ಕರ್ತನ ಮತ್ತೆ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ನೀನು ಬೆಳೆಯುತ್ತಿ, ನೀನು ಆಶೀರ್ವದಿಸಲ್ಪಡುತ್ತಿ, ಉನ್ನತವಾದದ್ದನ್ನು ನೀನು ಪಡೆದುಕೊಳ್ಳುತ್ತಿ. ನೀನು ಎಂದಿಗೂ ಬಾಲವಾಗೋದಿಲ್ಲ. ದೇವರು ನಿನ್ನನ್ನು ತಲೆಯಾಗಿ ದೇವರು ನಿಲ್ಲಿಸುತ್ತಾನೆ. ಇವತ್ತು ನಿನ್ನ ಜೀವನದಲ್ಲಿ ಮಾಡಿದ ಎಲ್ಲ ವಾಗ್ದಾನಗಳನ್ನು ದೇವರು ತಾನು ತಕ್ಕ ಕಾಲದಲ್ಲಿ ದೇವರು ನೆರವೇರಿಸುತ್ತಾನೆ. ನಿನ್ನ ಜೀವನದಲ್ಲಿ ಅಸಾಧ್ಯತೆಗಳನ್ನು ದೇವರು ಆತನು ಸಾಧ್ಯ ಮಾಡಿ ದೇವರು ನಿಲ್ಲಿಸುತ್ತಾನೆ. ಇವತ್ತು ದೇವರ ಸಮ್ಮುಖದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನಾ? ನನ್ನನ್ನು ಜಜ್ಜು ದೇವರೇ, ನನ್ನನ್ನು ಜಜ್ಜು ದೇವರೇ. ನನ್ನ ಪಾಪದ ಸ್ವಭಾವಗಳಿಂದ ನನ್ನ ಮನ ತಿರುಗಿ ಬರ್ತೇನೆ. ನನ್ನನ್ನು ಯಾವುದು ಹಾಳು ಮಾಡ್ತಾ ಇದೆಯೋ, ನನ್ನನ್ನು ಹಾಳು ಮಾಡ್ತಿರುವ ಸ್ವಭಾವಗಳಿಂದ, ನನ್ನನ್ನು ದೇವರಿಂದ ದೂರ ಅಗಲಿಸುತ್ತಿರುವ ಕಾರ್ಯಗಳಿಂದ ನಾನು ಹೊರಗಡೆ ಬರುತ್ತೇನೆ ದೇವರೇ. ನನ್ನ ಜೀವಿತವನ್ನು ತಿದ್ದು ಎಂಬುದಾಗಿ ಯಾರಾದರೂ ಪ್ರಾರ್ಥನೆ ಮಾಡ್ರಿ, ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ಆ ಪಾಪದ ಆತ್ಮಗಳು ಕೀಳಡಗಲಿ, ಆ ದುರ್ಸ್ವಭಾವಗಳು ಕೀಳಡಗಲಿ, ಆ ಅಹಂಕಾರಗಳು ಕೀಳಡಗಲಿ, ನಾನು ಎನ್ನೋದು ಕೀಳಡಗಲಿ, ಆ ಸೈತಾನನ ಕ್ರಿಯೆಗಳು ಕೀಳಡಗಲಿ. ಜಜ್ಜು. ನೀನು ಬಿಡಲಿಕ್ಕಾಗದಿರುವ ಸವಾಸಗಳನ್ನು ನೋಡಿ ಹೇಳು, ಯೇಸುವಿನ ನಾಮದಲ್ಲಿ ಆ ಸವಾಸಗಳು ನನ್ನನ್ನು ಬಿಟ್ಟು ಹೋಗಲಿ. ನೀನು ಮನ ತಿರುಗದೆ ಹೋದ್ರೆ ಹೃದಯ ಕಲ್ಲು ಮಾಡಿಕೋಬೇಡ. ದೇವರ ಮುಂದೆ ಅಡ್ಡ ಬಿದ್ದು ಮನ ತಿರುಗಬೇಕು. ದೇವರ ಮುಂದೆ ಅಡ್ಡ ಬಿದ್ದು ಮನ ತಿರುಗಬೇಕು. ಹೃದಯ ಜಜ್ಜಲಿ, ಹೃದಯ ಒಡೆಯಲಿ. ಬೆಳಗಿನ ಜಾವದಲ್ಲಿ ನಿನ್ನ ಒಳಗಡೆ ಇದ್ದು ನಿನ್ನನ್ನು ಹಾಳು ಮಾಡ್ತಾ ಇರೋದನ್ನೇ ದೇವರು ಬುಡ ಸಮೇತ ದೇವರು ಕಿತ್ತಾಕ್ತಾನೆ. ಆ ದುಶ್ಚಟಗಳನ್ನು ಬಿಡು. ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನೀವು ಅರಿಕೆ ಮಾಡಬೇಕು. ನಿಮ್ಮ ಒಳಗಡೆ ನೋಡ್ರಿ, ನಾವು ಹಾಳಾಗ್ತಾ ಇದ್ದೀವಿ ಅಂತ ಗೊತ್ತಿದ್ರು ಕೆಲವರು ಮನ ತಿರುಗಕ್ಕೆ ಇಷ್ಟಪಡಲ್ಲಪ್ಪ. ಕೃಪೆಯನ್ನು ನಷ್ಟಪಡಿಸ್ಕೊಂಡಾಗ್ತಾ ಇದ್ದೀವಿ ಅಂತ ಗೊತ್ತಿದ್ರು ಆ ಪಾಪವನ್ನು ಬಿಡೋದಕ್ಕೆ ಕೆಲವರಿಗೆ ಶಕ್ತಿ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ತಪ್ಪನ್ನು ಸಾಧಿಸ್ತಾ ಇದ್ದೀರಲ್ಲ. ನಿನ್ನ ಒಳಗಡೆ ಇದ್ದುಕೊಂಡೇ ನಿನ್ನನ್ನು ಹಾಳು ಮಾಡ್ತಾ ಇದೆಯಲ್ಲ. ನಿನ್ನ ಹೆಸರು, ನಿನ್ನ ಸಮಾಧಾನ, ನಿನ್ನ ಕುಟುಂಬ, ನಿನ್ನ ಏಳಿಗೆ, ನಿನ್ನ ಉದ್ಧಾರ. ಒಂದು ಸಾರಿ ಯೇಸುವಿಗೆ ಯಾರಾದರೂ ಅವಕಾಶ ಕೊಡ್ರಿ. ಒಂದು ಸಾರಿ ಯೇಸುವಿಗೆ ಅವಕಾಶ ಕೊಡು. ತಂಗಿ, ತಮ್ಮ, ಪ್ರಿಯ ಸಹೋದರನೇ, ಒಂದು ಸಾರಿ ಯೇಸುವಿಗೆ ಅವಕಾಶ ಕೊಡು. ದೇವರು ನೋಡ್ತಾ ಇದ್ದಾನೆ. ನನ್ನ ಮಗಳು, ನನ್ನ ಮಗ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಎಚ್ಚರಿಸು. ಅಪ್ಪನ ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಮಗಳೇ, ನೀ ನನಗ್ ಬೇಕು. ಮಗ, ನೀ ನನಗ್ ಬೇಕು. ಹೃದಯ ಕಲ್ಲು ಮಾಡ್ಕೋಬೇಡ. ನೀನು ನನ್ನ ಪ್ರಸನ್ನತೆಯಲ್ಲಿ ಬೇಕು. ಪಾಪದಲ್ಲಿ ನೀನು ನಿಲ್ಲಬಾರ್ದು. ಅವಮಾನದಲ್ಲಿ ನೀನು ನಿಲ್ಲಬಾರ್ದು. ತಲೆ ತಗ್ಗಿದವನಾಗಿ ನೀನು ನಿಲ್ಲಬಾರ್ದು.
ಎಂತ ತಾಯಿ ಮರೆತರು ನಾನು ನಿನ್ನನ್ನು ಮರೆಯಲ್ಲ. ಬಾ ನನ್ನ ಬಳಿಗೆ, ನನಗೆ ಮತ್ತೊಂದು ಅವಕಾಶ ಕೊಡು, ನಾನು ನಿನ್ನ ಕೈಗಳಲ್ಲಿ ಒಪ್ಪಿಕೊಳ್ಳುತ್ತೇನೆ. ಹೃದಯ ಕಲ್ಲು ಮಾಡ್ಕೋಬೇಡ. ಈಗ ಕಲ್ವಾರಿ ನಿನಗಾಗಿ ಕೂಗಿ ಕರೀತಾ ಇದೆ, ತಂದೆಯೇ ತಂದೆಯೇ. ಇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಯೇಸುವಿನ ಹೃದಯ ನಿನಗಾಗಿ ಹಂಬಲಿಸ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ಗಟ್ಟಿಯಾಗಿ ಕೂಗಿ ಕರಿಯಪ್ಪ, ನನ್ನನ್ನು ಕ್ಷಮಿಸಪ್ಪ, ನಾನು ಹಿಂತಿರುಗಿ ಬರ್ತೇನೆ, ನಾನು ಹಿಂತಿರುಗಿ ಬರ್ತೇನಪ್ಪ. ನನಗೆ ಪಾಪ ಬೇಡ, ಲೋಕದ ಸವಾಸ ಬೇಡ, ಆ ಕುಡುಕತನ ಬೇಡ, ಹಣದಾಸೆ ನನಗೆ ಬೇಡ, ಶಿರದಾಸೆ ನನಗೆ ಬೇಡ. ಯೇಸುವಿನ ಹೃದಯ ನಿನಗಾಗಿ ಮಿಡಿಯೋದನ್ನು ಅನುಭವಿಸಿರಿ. ಅಪ್ಪನಿಗೆ ನೀನು ಬೇಕು. ಆ ಕೈಗಳನ್ನು ಮೇಲೆತ್ತಿ, ಎಷ್ಟು ಮೇಲಕ್ಕೆ ಸಾಧ್ಯ ಎತ್ತಲಿಕ್ಕಾಗುತ್ತೋ ಅಪ್ಪ ಅಂತ ಕೂಗಿ ಕರೀನಿ. ಪರಿಶುದ್ಧನಾದ ದೇವರೇ, ಸಮಾಧಾನವಾಗಿ ನಿನ್ನ ಮಕ್ಕಳನ್ನು ಕಳಿಸಿಕೊಡು ಅಪ್ಪ. ಇವರ ಒಳಗಿದ್ದು ಹಾಳು ಮಾಡುತ್ತಿರೋ ಸಂಗತಿಗಳಿಂದ ಇವರನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬೆಂಕಿ ಇವರ ಮೇಲೆ ಇಳಿದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಇವರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಹೊಸಬರಾಗಿ ಇಲ್ಲಿಂದ ಕಳಿಸಿಕೊಡು. ದೈವ ಪ್ರಸನ್ನತೆ ಕೃಪೆ ನಿನ್ನ ಮಕ್ಕಳೊಂದಿಗೆ ಇರಲಿ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನು ನಾನು ಆಶೀರ್ವದಿಸ್ತೇನೆ. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೆನ್. ತಂದೆಯಾದ ದೇವರ ಪ್ರೀತಿ, ಕುಮಾರನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯನ್ನು ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ, ವಿಶೇಷವಾಗಿ ಇಲ್ಲಿ ಕೂಡಿ ಬಂದಿರುವ ಎಲ್ಲ ದೇವರ ಮಕ್ಕಳ ಸಂಗಡ ಕರ್ತನಾದಂಥ ಯೇಸು ಕ್ರಿಸ್ತನ ಆಶೀರ್ವಾದ ಹಸ್ತ ತಾನೇ ಕ್ರಿಸ್ತೇಸುವಿನ ಬರೋಣದವರೆಗೂ ಪ್ರತಿಯೊಬ್ಬರ ಸಂಗಡ ಎಂದೆಂದಿಗುಂಟಾಗಿರಲಿ. ಆಮೇಲೆ ಇದುವರೆಗೂ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸಿದ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಸಮಾಧಾನಕ್ಕೆ ಒಟ್ಟು ಬನ್ನಿರಿ. ದೇವರ ಕೃಪೆ ನಿಮ್ಮ ಸಂಗಡವಾಗಿರಲಿ.